ಪರಶಿವನ ಹೆಂಡತಿ ಪಾರ್ವತಿ, ನನ್ನ ಹೆಂಡತಿ ಕುಶಲಮತಿ, ನಾನು ಅವಳ ಗಂಡ ಸಾರಥಿ. ನನ್ನನ್ನು ಸಾರಥಿ ಸಾರಥಿ ಎಂದು ಕರೆಯುತ್ತಾರ ದೇವ. ಹೇಳಿಕೊಂಡು ಬರಬೇಕದಮ್ಮ ನಾವಾಗಿದವ. ಸಾರಥಿ ನಾವು ದಾರಂದ್ರೆ ಯಾರು ದೇವ? ಯಾವ ದಾನವರ ಮುಖಟಂ ನಿಗ್ರಹಿಸುವ ಪ್ರಚಂಡ ದರಗಾಜ ಭಕ್ತಿ ಬಹುಮದ ನೇತ್ರ ಚಂಬಿರ ಪರಮಿತ್ರ ಕೋಮಲಗಳ ನೇತ್ರ ಶಿವರಾತ್ರಿ ಚಂದ್ರ ಮಧ್ಯಸಿದಿ ಎಲ್ಲಾ ಸಾರಥೆ ಹೋಗದೆ ಈ ದೊಲ್ಲಗ 14 ಲೋಕಗಳ ಶತಮಲ ಹೃದಯದೊಳಗಿಟ್ಟು ಕಪಟದನ್ನು ಬಿಟ್ಟು ರಕ್ಷಿಸುವ ಜಗದ್ರಕ್ಷ ದುಷ್ಟಜನ ಶಿಕ್ಷಾ ಕರ್ಣಕ ದಕ್ಷ ಸಾಕ್ಷಾತ್ ಕಮಲಾಕ್ಷರದ ಮೇಲಿರುವ ಲಕ್ಷ್ಮೀ ಪ್ರಾಣನಾಥ ತುಳುಗುರು ಪ್ರಖ್ಯಾತ ಇಂಥ ಶ್ರೀಹರಿ ಗರ್ಭದೊಳ ಜನಿಸಿದ ಗಿರಿ ತುರಂಗ ಅಂಗ ನಿರದೊಳ ಮೋಹನಾಂಗ ಶೃಂಗಾರದಿಂದ ಮೆರವರಳು ಭೀಕರ ಈ ರಾಮ ಮೋಹನ ಕುಮಾರ ಮನಮತ ಮಾರಾಯ ಕುಳಿತುಕೊಂಡು ನೋಡುವ ಕಣ್ಣಿಗೆ ಬರ ಛಾಯ ಮೆಚ್ಚಿಕೊಟ್ಟಿರುವರೇ ಮುತ್ತಿನ ಕುರಾಯ ಹೊಳಿ ಹೊಳಿ ಸಂಪ್ರದಾಯ ನಮಸ್ಕಾರ ದೇವ. ಬಂದ ಕಾರ್ಯಾರ್ಥವೇನು ದೇವ? ಮಹಾನುಭಾವ ಗುರಿರೇಯಲ ಈ ಸಾರಥಿ ಈ ಸಭಾಮುದ್ದಕ್ಕೆ ಬಂದ ಕಾರಣವೇನನ್ನ ಕೇಳಿದ್ಯಾ? ಅವನು ದೇವ ಮುಪ್ಪರ ಅಂತ ಕನಸಕ ಸರ್ಪ ಸೈನನಾದ ನಮ್ಮಪ್ಪನ ಒಪ್ಪದಿಂದ ಕರೆಸಿದ ಕಾರಣ ಪರಮನಾದ ಕಂಡಿಯ ಸಾರಥಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಕನಕ ಜಗದ ವಿಖ್ಯಾತಿ ಕಾಂತಿ ಕನಕ ಆಹೋ ಜನಕ ಆಹೋ ಪುತ್ರ, ಇಂದಿನ ದಿನ ಮಂದಿರದೊಳೆಯಿಂದ ವದನೋರ ಕೂಡ ಮುಂದಾಜದಿಂದ ಲಟ್ಟ ಪಗಡೆ ಹಾಡುವ ಸಮಯದಲ್ಲಿ ನಿಮ್ಮ ಕಡೆಯಿಂದ ಅಪಚಾರದ ಬಂದ ಕರಬಂದು ಮುಖದ ಮಾಡಿ ನಿಮ್ಮಪ್ಪನ ಅಪ್ಪನ ಆಗಿರುವುದು ತಕ್ಷಣ ಬರಬೇಕಂತ ಹೇಳಿದ ತಕ್ಷಣಕ್ಕೆ ಲಕ್ಷ ಬಿಟ್ಟ ತಳಮರದ ಕಡಗರದಿಂದ ಓಡಿದ ಜನಕ ನಮ್ಮ ಕಲಿದ ಬರೆಯುವುದು ಶೀಘ್ರವಾಗಿ ಹೇಳು. ಒಳಿದ ಯಾವತ್ತು ಜಾತಿ ರಾಜರ ಕಪ್ಪಲನ್ನು ಕೊಡದ ನಪ್ಪಿನಿಂದ ತಪ್ಪಿಕೊಂಡಿರುವುದು ಹೇಗೆ? ಅಪ್ಪಯ್ಯ ಚಟ ನಿರ್ಚಟ ಸಾಂಬ ಕೃತವರ್ಮ ಮೊದಲಾದ ಹಕ್ರೂರವು ನಿನ್ನನ್ನು ಪ್ರತಿನಿಧಿಸಿರುವುದು ಹೇಗೆ? ಅಪ್ಪಯ್ಯ ತಪ್ಪುದು ಹೇಳು. ಬಳಿದ ಹೊರ ಗರ್ಭದಿಂದ ಅವರ ಮಿಡಿದ ಈ ಭೂಮಂಡಲಕ್ಕೆ ತುಪ್ಪನ ಗೊಪ್ಪಳದಿಂದ ಹೋದರೆ ಬಾಬುರ ಶ್ರೀಕೃಷ್ಣ ಮಗನಾದ ಮನ್ಮಥ ನಮ್ಮ ಹೆಸರು ಯಾತಕ್ಕೆ ತಂದೆ? ನೀನು ಕರೆಸಿದರ ಬಂದೆ ಹೇಳೋಣ ಮುಂದೆ. ಆಹೋ ಕುಮಾರ, ಇದೇ ಗ್ರಾಮದಲ್ಲಿ ಹೇಳುವನು ಕೇಳು. ಸಂಜೀವಮ್ಮನವರು ಮನ್ಮಥನ ಪಾತ್ರಕ್ಕೆ 101 ರೂಪಾಯಿಗಳನ್ನು ಕೊಟ್ಟಿರ್ತಾರೆ.
ಕಮಲವತಿ ನಗರಕ್ಕೆ ಜಾಗ್ರತೆಯಿಂದ ಚತುರಂಗ ಬಲದೊಡನೆ ಬರುವಂತನಾಗು ಪುತ್ರ ಕೋಮಲ ಗಾತ್ರ. ಕೌಳಕ ರೆಡಿ ಮಾಡ್ರಪ್ಪ. ಆಹೋ ಮುರವರ್ಧನ ಯಾದವ ಕುಲವರ್ಧನ. ಅಹೋ ಕುಮಾರ, ನಿನ್ನ ಇಷ್ಟದಂತೆ ಈ ದೃಷ್ಟಿಯೊಳ ನಮ್ಮ ವೈಭವಕ್ಕೆ ಯಾರು ಸರಿಯಿಲ್ಲ ಎಂಬುದಂತೆ ವಸಂತ ಮೊದಲಾದ ಹತ್ತಿರದಿಂದಲೂ ಇದು ಅಲ್ಲದೆ ಅಪ್ಪಿನಿ ಸಿಕ್ಕಿನಿ ಸೈನಿ ಪತ್ನಿ 4 ಜಾತಿ ಸ್ತ್ರೀಯರ ಕಾಲವರೆಗಿಂದಲೂ ಕೂಡಿ ಶತರಂಗ ಬಲದೊಡನೆ ಗಿಳುತ್ತರಂಗವನ್ನು ಬಂಧಿಸಿ ಬಂದಿರುವ ಚಂದ್ರನ ಸಣ್ಣದ ಸಿದ್ಧನಾಗಿ ಬರಲು ಶ್ರೀಪತಿ ಅಹೋ ಪುತ್ರನೇ, ಅಹೋ ಜನಕ, ಜಾಗ್ರತೆಯಿಂದ ಬೇಗನೆ ಕಮಲವತಿ ನಗರಕ್ಕೆ ಓನಡಿ ಪುತ್ರ ಕೋಮಲ ಗಾತ್ರ. ಆಹೋ ಮುರವರ್ಧನ ಯಾದವ ಕುಲವರ್ಧನ. ಹೋ, ನಿನ್ನ ಕೌಳಿಗ. ನಮ್ಮ ವೈಭವಕ್ಕೆ ಯಾರು ಸರಿಯಿಲ್ಲ ಎಂಬುದಂತೆ ಜೈ ನೀರನ್ನು ವರ್ಷವಂತನಾಗೋ ಕಮಲವತಿ ನಗರಕ್ಕೆ ಸೂಟಿಯಿಂದ ರಥವನ್ನು ಬಿಡುವಂತನಾಗ ಸಾರಥಿ ಕೌಳಿಗ. ಮಲ್ಲಿಗೆ ಹಾರ. ಏಕೆಂದರೆ ಹಿಂದಿರುವುದು ಹೆಣ್ಣು ಮಕ್ಕಳದೇ ದರ್ಬಾರ, ಯಾಕಂದ್ರೆ ಹಿಂಗಿರುವುದು ಉಚಿತ ಬಸ್ಸಿನ ಸರ್ಕಾರ. ಅದಕ್ಕಾಗಿ ಇಲ್ಲಿಗೆ ಬಂದಿರಲ್ಲ, ನಿಮ್ಮನ್ನು ಮಾತನಾಡಿದ್ದೀನಲ್ಲ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವನ್ನ. ಎಂಬ ನರಪಶುವೆ ಹೋಗದೆ ದೃಢಭಾವದಿಂದ ನನ್ನ ನಾಮಾಂಕಿತವನ್ನು ಕೇಳಬೇಕೆಂಬ ಶಕ್ತಿ ನಿನ್ನಲ್ಲಿ ಬಂದಿದೆ ಬರಲಿ. ಇತ್ತ ಕಡೆ ಬರುವಂತ ಬಿಟ್ಟು ಕೇಳು. ಏನು ದೇವ? ಆ ಸರತೆ ಹೋಗದೆ ಭಯಂಕರದಿಂದ ಕಾರ್ವಡಲಿಂದ ಅಡಿಯಿಡಲು ಬಿಟ್ಟು ಚಕ್ಕರೆ ನಡೆಯಿತು. ಆ ಭಾರತೆ ಹೋಗದೆ ಕೂರ್ಮನ ಗರ್ಭ ಹಿಂಭಾಗವಾಯಿತು. ಹಸ್ತ ದಿಗ್ಗಜಗಳ ಲೆಕ್ಕದಲ್ಲಿ ಮುಕ್ಕುರುಗಾಗಿ ತಿರ್ರಂದು ತಿರುಗಿ ಹೋಗದೆ ಕೊಬ್ಬು ಕೊಬ್ಬಿನಿಂದ ನಿಂತಿರಿಸಲಾರದ ಎಲ್ಲ ಬೊಬ್ಬೆಯ ಆರ್ಭಟಕ್ಕೆ ಸಪ್ತ ಶ್ರೀಲೋಕಗಳು
ಎನ್ನಲಾಗುತ್ತಾ ಶಬ್ದವನ್ನು ಕೇಳಿ ಹಾ ಅಜಿದ್ಭವ ಅಗ್ನಿ ನೇತ್ರ ಗರ್ಭ ತತ್ತಡಲೆಂದು ಹಬ್ಬರದ ಅಡಿಗೆ ನಿಬ್ಬರಲ್ಲಿ ಬಂದು ಎನ್ನ ಹಾ ಆ ಕಾರಣದೇ ಗೋಮತೆ ಎನ್ನ ನಾಶಾಸ್ಪದವನ್ನು ಸೂಚಿಸುವ ವಿಶ್ವಲಿಂಗ ಸಂಜ್ಞಾತಕ್ಕೆ ಸಪ್ತ ಸಾಗರಗಳು ಕುದಿ ದಿಕ್ಕುವ ಕೆಲವಂತೆ ತಾಳಗೊಂಡು ಹಾ ಆ ಕಾರಣದೇ ಗೋಮತೆ ಇದು ಅಲ್ಲದೆ ಹಂಗ ಹಾ ಬಂಗಾಳ ಬದಲಾದ ಇವತ್ತಾರು ದೇಶಗಳನ್ನು ತಿರುಗಿ ಎನ್ನ ಹತ್ಯೆಗೆ ಮಹಾಭಯದಿಂದ ತಪ್ಪದ ಕಪ್ಪವನ್ನು ತಂದೊಪ್ಪಿಸದಿದ್ದರೆ ಹಾ ಅವರ ಗರ್ಭ ಇಬ್ಬಾಗ ಮಾಡಿ ಮಾಂಸವನ್ನು ಕಡೆಗೆ ತೆಗೆದು ಕರ್ಪೂರದ ನಿಬ್ಬಾಡಕ್ಕೆ ಹಬ್ಬ ಊಟವನ್ನು ಗುಣಪಡಿಸುವ ಸಮರ್ಥ ಹಾ ಮಾತೃ ದೇಶಕ್ಕೆ ನಾನೇ ಕರ್ತ ತ್ರಿಭುವನ ಪ್ರಖ್ಯಾತ ಪಬ್ಲಿಕ ಮಹಾರಾಜರನ್ನು ಜೈಲಿನಿಂದ ಓಡಿಸುವುದಾಗಲೇ ಸಾಧ್ಯ ಶ್ರಮಿಸದಂತಾಗಲಿ ದೇವ ಕೌಲಿಕ ಮಹಾರಾಜರು ತಾವಾದರೆ ಈ ರಂಗಮಂಡಲಕ್ಕೆ ದಿಗ್ವಿಜಯಗೊಂಡ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಈ ಸಾರಥೆ ಗೋಮತೆ ನಾರದ ಸಭಾಬದ್ಧಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಸೃಷ್ಟಿ ಪಾಲಕರೆಲ್ಲರೂ ಎನ್ನ ಕಟ್ಟಳೆಯಂತೆ ಎನ್ನ ಪಟ್ಟಣಕ್ಕೆ ಬಂದು ಕಪ್ಪವನ್ನು ಕೊಟ್ಟಿರುವುದಿಲ್ಲವೋ ಹಾ ಅವುಗಳನ್ನು ಲೆಕ್ಕಿಸದೆ ಮಿಕ್ಕಿದ ಚಿಕ್ಕಂದಿಗಳನ್ನು ಹಾ ತಿಳಿಯುತ್ತ ಗೋಮತೆ ಪೀಠವನ್ನು ಅಲಂಕರಿಸಿದ ಜಾಗ್ರತೆ ನಾರದ ಸ್ವರೂಪ ಸ್ವರೂಪ ನಾರಾಯಣ ಗೋವಿಂದ ಗರುಡಧ್ವಜ ಎಲ ಸಾರಥಿ ತಾತ ಕೌಲಿಕ ಮಹಾರಾಜನು ದಾವಲಿರುವನ ತೋರಿಸಿ ಬಂದನಾಗಪ್ಪ ಸಾರಥಿ ಅದು ಜಾತ್ರೆ ಶ್ರಮಿಸದಂತಾಗಲಿ ತಾತ ನಮೋ ನಮೋ ನಾರದ ಮಹರ್ಷಿಗಳೇ ಐಶ್ವರ್ಯಸ್ತು ದಾನವೇಂದ್ರ ನಿಮಗೆ ಶುಭವಾಗಲಿ. ಹಾಗೂ ಸ್ವಾಮಿ ನಾರದರೆ ಅಹೋ ದಾನವೇಂದ್ರ, ಪೀಠವನ್ನು ಅಲಂಕರಿಸಿರಿ. ನಿನ್ನಿಷ್ಟದಂತೆ ಆಗಲಿ ರಾಜ. ಹಾಗೂ ಪರಮ ಶ್ರೇಷ್ಠ ಪುತ್ರರಾದ ಸ್ವಾಮಿ ನಾರದರೆ ಅಹೋ ದಾನವೇಂದ್ರ, ನೀವು 14 ಲೋಕಗಳನ್ನು ಸಂಚಾರ ಮಾಡಿ ಬಂದಿದ್ದೀರಿ. ಯಾವ್ಯಾವ ಲೋಕದಲ್ಲಿ ಏನೇನು ಹೊಸವರ್ತಮಾನ ಜರುಗಿರುವುದು ಚೆನ್ನಾಗಿ ತಿಳಿದು ಮುನಿಪ. ಭಿನ್ನಾಪ ಅಹೋ ರಾಜೇಂದ್ರ, ಹಾಗಾದ್ರೆ ಏನು
ಮುನೇಂದ್ರ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸ್ವಾಮಿ ನಾರದರೆ. ವೈಕುಂಠ ಸತ್ಯಲೋಕ ಅಧಿಪತಿಗಳಾದ ಹಾ ದರ್ಶನಂ ತೆಗೆದುಕೊಂಡು ಅಷ್ಟಿಕ್ಪಾಲಕರ ಪುರಂಗಳನ್ನು ಸಂಚರಿಸುತ್ತಾ ಅವರವರ ಕ್ಷೇಮ ಲಾಭಗಳನ್ನು ತಿಳಿದುಕೊಂಡು ಸಂತೋಷಪಟ್ಟು ಎಲ್ಲರ ಇಲ್ಲಿ ರತಿ ರತಿ ರೆಡಿ ಇರಬೇಕು ಮನ್ಮತ ರತಿ. ಅವನೇನು ಸ್ವಾಮಿ ನಾರದ್ರೆ? ಹಂಗ ವಂಗ ಕಳಿಂಗ ಮಗಧ ಮಾಳವ ಮೊದಲಾದ ದೇಶಗಳನ್ನು ತಿರುಗಿ ನಿನ್ನಲ್ಲಿಯೇ ಬಂದಿದ್ದೇನೆ. ಹೌದೇನು ಸ್ವಾಮಿ ನಾರದ್ರೆ? ನರೇಂದ್ರ, ಮುನೇಂದ್ರ ನಿನ್ನಂತ ಪರಕ್ರೀಮು, ನಿನ್ನಂತ ದಿವ್ಯನು, ನಿನ್ನಂತ ಸೌಭಾಗ್ಯವಂತನು ಈ 56 ಲೋಕದಲ್ಲಿ ನಾನು ಇದುವರೆಗೆ ಎಲ್ಲಿ ಕಾಣಲಿಲ್ಲ. ಇರಲಿಕ್ಕಿಲ್ಲ ಸ್ವಾಮಿ ನಾರದ್ರೆ. ಹೋದರಿಯೇ ಆಹೋ ಸ್ವಾಮಿ ನಾರದ್ರೆ. ನನ್ನ ಕೀರ್ತಿ ಎಂಬ ಚಂದ್ರನು ತ್ರಿಲೋಕವನ್ನು ತುಂಬಿ ಬೆಳಗುತ್ತಾನೆ. ಪರಂತು ಏನು ಮಾಡಲು ದೊರೆಯೇ? ಅದೇನು ಸ್ವಾಮಿ ನಾರದ್ರೆ? ಸಮೀಪದಲ್ಲಿ ನಿನಗೊಂದು ಕುಂದು ಬರುವುದು. ಆ ಕಾರಣ ನನ್ನ ಮನಸ್ಸು ಬಹು ನೊಂದುಕೊಂಡಿತ್ತು. ಇದನ್ನು ನಿನಗೆ ತಿಳಿಸಲಿಕ್ಕೆ ಬಂದೆನು. ದಾನವೇಂದ್ರ, ಇದು ಆಗಿರಲಿ. ಆ ಕಮಲವತಿಯಲ್ಲಿ ನನ್ನ ಸೌಭಾಗ್ಯವು ನಾನು ಎಷ್ಟೊಂದು ಇರಲಿ. ಅದು ಎಷ್ಟಿರುವುದು ಸ್ವಾಮಿ ನಾರದ್ರೆ? ಎನ್ನಗೆ ಯೋಗಕ್ಕೆ ಅಸಾಧ್ಯವಾಗುವುದು. ಅದೇನು ಸ್ವಾಮಿ ನಾರದ್ರೆ? ರಾಜ, ಆಗೋ ಸ್ವಾಮಿ ನಾರದ್ರೆ. ಆ ಪುರದ ವೈಭವಕ್ಕೆ ನಿನ್ನ ಪಟ್ಟಣವಾದರೂ ಸರಿ ಆಗಲಾರದು. ರಾಜ, ಆಗೋ ಸ್ವಾಮಿ ಈ ನಾರದ್ರೆ. ವರ್ತಮಾನವನ್ನು ನೀನು ಕೇಳಿರುವುದಿಲ್ಲ ರಾಜ. ರವಿಕೋಟಿ ತೇಜ ಆಗೋ ಮುನಿಕುಲ ಪಾವನರಾದ ಸ್ವಾಮಿ ನಾರದ್ರೆ. ಅಂತ ಅಜ್ಜರ ಮಾತನಾಡಿ ಸ್ವಾಮಿ ನಾರದ್ರೆ. ಇಷ್ಟಂತೆ ಹೇಳಿದ ಆ ಕಮಲವತಿಪುರದ ವೈಭವಕ್ಕೆ ಎನ್ನ ಪಟ್ಟಣವು ಸರಿಯಲ್ಲ. ಇಗೋ ಎನ್ನ ಪಟ್ಟಣದ ಸೌಂದರ್ಯಕ್ಕೆ ನಾನು ಕಡಿಮೆಯಾಗಿರುವುದೇ ಹೇಗೆ ಸ್ವಾಮಿ ನಾರದರೆ? ನಾನೇನು ಸಾಮಾನ್ಯ ಬಲಟನಲ್ಲ. ಕಮಲವತಿ ಪಟ್ಟಣವನ್ನು ಕಿತ್ತೆತ್ತಿಯಲ್ಲ ಎನ್ನಲಿಕ್ಕಾಗಿ ಅಂತ ಮಾತನಾಡುತ್ತಾರೆ. ಇದು ಆಗಿರಲಿ. ನನಗೆ ಸಮೀಪದಲ್ಲಿ ಒಂದು ಕುಂದು ಬರುವುದೆಂದು ಹೇಳಿದೆಯಲ್ಲ, ಅದು ನನಗೆ ತಿಳಿಯಲಿಲ್ಲ. ಅದರ ಸಂಗತಿಯನ್ನು ತಿಳಿಸು, ನನ್ನ ಸಂಶಯವನ್ನು ಬಿಡಿಸು ಮುನಿಪ. ಚೆನ್ನಾಗಿ ಅದೇನು ಚೆನ್ನಾಗಿ ಹೇಳಿರಿ? ಅದು ಹೇಗೆಂದರೆ ಮೊದಲ ನಿನ್ನಗೆ ಕೊಡತೇನೆಂದ ಹೆಸರಿಟ್ಟ ಕನ್ಯವನ್ನು ಈಗ ಶ್ರೀ ಕೃಷ್ಣನ ಮಗನಾದ ಮನ್ಮಥನಿಗೆ ನಿನ್ನ ಮಾವನಾದ ಕಮಲರಾಜ ಮಾತು ಕೊಟ್ಟು ತನ್ನ ಭಂಡಾರದಲ್ಲಿರುವ ದ್ರವ್ಯಗಳೆಲ್ಲ ಖರ್ಚು ಮಾಡಿ ಪಟ್ಟಣವನ್ನು ಶೃಂಗರಿಸಿ ಸಂಭ್ರಮದಿಂದ ಲಗ್ನಕ್ಕೆ ಎತ್ತಿಸಿರು. ಹೌದೇನು ಸ್ವಾಮಿ ನಾರದರೆ? ಅಹೋ ರಾಜ, ಆಹೋ ದಾನವೇಂದ್ರ. ನೋಡ ನೋಡಿ ಆ ದನಗುಳಕಾಯ ಬಡಗೊಲ್ಲನ್ನು ಕೂಡ ಬೀಗತನ ಮಾಡುವುದೇ, ನಾನು ಸುಳ್ಳು ಹೇಳುವುದಿಲ್ಲ ರಾಜ. ಹೌದೇನು ಸ್ವಾಮಿ ನಾರದರೆ? ಈಗ ಶ್ರೀಕೃಷ್ಣನು ಸರ್ವ ಬಾಂಧವರನ್ನು ತೆಗೆದುಕೊಂಡು ಮನ್ಮಥನನ್ನು ಕರೆದುಕೊಂಡು ಸಂಭ್ರಮದಿಂದ ಲಗ್ನಕ್ಕೆ ಪ್ರಯಾಣರಾಗಿ ನಾನು ನೋಡಿಕೋ ಕಡೆ ಬಂದೆನು. ಸಂಭ್ರಮ ಎಷ್ಟು ಮಂದಿ ರಾಜ ಇರುವುದು ಸ್ವಾಮಿ ನಾರದರೆ? ನೀನು ಈಗಲೇ ಆ ಕಮಲವತಿಗೆ ಹೋದರೆ ಆ ರತಿ ನಿನಗೆ ದೊರೆಯುತ್ತಾಳೆ. ನಾವಾದರೆ ಎಷ್ಟು ಮಾತ್ರಕ್ಕೆ ದೊರೆಯಾಗದು.
ಅಹೋ ರಾಜ. ಆಗೋ ಸ್ವಾಮಿ ನಾರದರೆ. ಅಬ್ಬಾ ಬಾರಿಯ ಸೌಂದರ್ಯ ಎಷ್ಟಂದು ಹೇಳಲಿ. ಎಷ್ಟಿರುವುದು ಸ್ವಾಮಿ ನಾರದರೆ? ನಿಂಬೆಹಣ್ಣಿನಂತೆ ತುಟೆವು, ನಿಂಬೆಹಣ್ಣಿನಂತೆ ಕುಚವು, ಬಾಳೆಹಣ್ಣಿನಂತೆ ತೊಡೆವು, ಚಂದ್ರನಂತೆ ಒಳ್ಳೆಯ ಆಕೆಯ ಮುಖವು, ಈ ಪ್ರಕಾರವಾದ ಸೌಂದರ್ಯವುಳ್ಳ ಬಾರಿಯನ್ನು ಆ ಪುಂಡನಾದ ಮನಸ್ಸನ್ನು ಮಾಡಿಕೊಂಡು ನೀನಿದ್ದು ಸಾರ್ಥಕವೇನಿದ. ಅಹೋ ರಾಜ. ಆಗೋ ಸ್ವಾಮಿ ನಾರದರೆ. ಆ ರತಿಯನ್ನು ಬಿಡುವುದಕ್ಕೆ ನೀನೇನು ಕೈಲಾಗದವನು ಹೇಗೆ? ಮನ್ಮತ ಕಿರೀಟ ಕೆಟ್ಟ ಅಥವಾ ರತಿ ಮನ್ಮತ ರತಿ ಸ್ವಾಮಿ ನಾರದರೆ. ಬಳಿಯನ್ನು ತೊಟ್ಟುಕೊಂಡು ಕುಳಿತಿರುವೆಯಾ? ಅಹೋ ರಾಜ. ಆಗೋ ಸ್ವಾಮಿ ನಾರದರೆ. ಆ ಕಮಲನು ನಿನ್ನನ್ನು ಒಂದು ಕಾಜಿಗಿಂತ ಕಡೆ ಮಾಡದಂತೆ ತೋರುತ್ತದೆ. ಇದಾಗಿರಲಿ. ನಾನಿದು ಒಂದು ಮರೆತಿದ್ದೆ. ಅದೇನು ಸ್ವಾಮಿ ನಾರದರೆ? ನಿನ್ನನ್ನು ಲಗ್ನಕ್ಕೆ ಬರಬೇಕೆಂದು ಒಂದು ಪತ್ರ ಸಹ ಬರಿಬಾರದೆ. ಇಲ್ಲ ಸ್ವಾಮಿ ನಾರದರೆ. ಎಷ್ಟು ತಾಚಾರವಾದಿ ಅಯ್ಯ. ನಿನ್ನ ಬೀಗರ ಹೆಸರಿಗೆ ತಾಣವೆಂದ್ರ ಆ ಬಂದ ಕಮಲನು ಎನ್ನನ್ನು ಮೋಸಗೈದರೆ ಆ ಬಂದ ಕುಂಡಲಿಯ ಆಕೆಯ ಮಕ್ಕಳಿಗೆ ಮಗಳನ್ನು ಕೊಟ್ಟರೆ ಮರೆತು ಬಿಟ್ಟನೆ. ಅಯ್ಯೋ ಸ್ವಾಮಿ ನಾರದರೆ, ನಾನು ಹೇಗೆ ಮಾಡಲೇ? ಈ ಕೆಡವೆ ಕಮಲ ಬತ್ತಿಗೆ ಹೋಗಿ ಆ ಕೊಪ್ಪಿದ ಕಮಲ ನಮ್ಗೆ ಸಂಬರಿಸಿ ರತಿ ಹಬ್ಬ ಬಂಡ ಮುಂಡೆಯನ್ನು ತಂದೆಯನ್ನ ಪಟ್ಟದಾರಿಸಿಯಾಗಿ ಮಾಡಿಕೊಳ್ಳದಿದ್ದರೆ ಸೃಷ್ಟಿ ಬಾಲಕರ ಹೊಟ್ಟೆಯಲ್ಲಿ ಹುಟ್ಟಿದ್ದು ಸಾಧ್ಯವೇನೆ ಮರಿಬಾ. ಅಹೋ ಚಂಡಪ್ಪನ ಪ್ರಚಂಡನಾದ ಕೌಳಿಕ ಮಾಡಲಿದೆ. ಆಗೋ ಸ್ವಾಮಿ ನಾರದರೆ. ಹೌದರಿಯೇ. ಆಗೋ ಸ್ವಾಮಿ ನಾರದರೆ. ನಿನ್ನ ಸೌರ್ಯಕ್ಕೆ ಹರಿಹರಿ ಬ್ರಹ್ಮಾದಿಗಳು ಸಹ ಈಡಿಲ್ಲ ಅಂತ ಈ ಗೋಚಿತ್ತ ಬಡ ಗಮನನ ಪಾಡೇನು. ಆದರೆ ನೀನು ತುತ್ತಿಗೆ ಹೋಗದರಿಯೇ ತೀವ್ರದಿಂದ ಶ್ರೀ ಅಮರೇಶ್ವರನ ಪಾದವನ್ನ ಧ್ಯಾನಿಸುತ್ತಾ ಹೋಗಿ ಆ ಕೊಪ್ಪಿದ ಕಮಲನನ್ನು ಸಂವರಿಸಿ ಆ ರತಿಯನ್ನು ತಂದರೆ ನಿನ್ನ ಪುಣ್ಯಕ್ಕೆ ಈಡಿಲ್ಲ. ಸ್ವರ್ಗ ಮತ್ತೆ ಲೋಕದಲ್ಲಿ ಸಹ ಈಡಿಲ್ಲ. ಆದರೆ ನಿನ್ನ ತುತ್ತಿಗೆ ಹೋಗದರಿಯೇ ನಿನಗೆ ಚೆನ್ನಾಗಿ ಲಗ್ನವಾಗುತ್ತದೆ. ನಿನ್ನ ದೇವಿ ವಶಕ್ಕೆ ನಿನ್ನ ಭಾಷೆಗೂ ಕೊಡುತ್ತಾರೆ. ನೀನು ತೆರಳಿದ ಕಾರ್ಯವು ಆ ದೇವಿ ಕೈಗೂಡಿಸಿ ಕೊಡುತ್ತಾಳೆ. ನಾನು ಇನ್ನ ಬರುತ್ತೇನೆ. ಅಪ್ಪ ನಮ್ಮ ದಯಪಾಲಿಸ ರಾಜ ರವಿಕೋಟಿ ದೇಶ. ಸ್ವಾಮಿ ನಾರದರೆ. ರತಿ ರತಿ ಋಷಿಗಳ ಅಪ್ಪಣೆಯ ಪ್ರಕಾರ ಕಮಲವತಿಗೆ ತೆರಳಿ ಕೊಪ್ಪಿದ ಕಮಲನನ್ನು ಸಂಹರಿಸ ರತಿ ಎಂಬ ಬಂಡ ಬಂಡೆಯನ್ನು ತಂದೆಯನ್ನ ಪಟ್ಟದಾರಿಸಿಯಾಗಿ ಮಾಡಿಕೊಳ್ಳುವೆ. ಜಾಗ್ರತೆಯಿಂದ ಮಂದಿರಕ್ಕೆ ಹೋಗಿ ಬರ ಸಂಧಾನಕ್ಕೆ 9 ಕುದುರೆಯನ್ನು ಬಂದಿತು. ಆ ಕಮಲಾವತಿ ನಗರಕ್ಕೆ ಸೂಟಿಂದ ರಥವನ್ನು ಬಿಡುವಂತಾಗಲು ಸಾಧ್ಯ ಹೊಡಿಸಿದ್ದೇವೆ. ದೇವ ಮನ್ಮಥ ರತಿದೇವಿ ಮನ್ಮಥ ರತಿದೇವಿ ಮನ್ಮಥ ರತಿದೇವಿ. ಕಮಲಾವತಿ ಎಂಬ ನಗರವು ಸಮೀಪಿಸಿದಂತಾಯಿತು. ಈ ವನದ ಬೈಕ ಭೂಮಿಯು ನಮ್ಮನ್ನು ಆಧರಿಸಿದಂತಾಯಿತು. ಸಾರಥಿ, ಈ
ಪ್ರವೇಶನದಿಂದ ಉಂಟಾದ ಮಾರ್ಗಾದ ವಿಶ್ರಾಂತಿ ತೆಗೆದುಕೊಳ್ಳುವ ಕಾರಣ ಹಾ ಯಾವತ್ತು 50 ಮಂದಿ ಚದುರಂಗ ಬಲದೊಡನೆ ಸಿದ್ಧಪಡಿಸುವಂತನಾಗೋ, ಹಾ ಹಲ್ಲಲ್ಲಿ ಬಿಡಿ ಹರಿಗಳನ್ನು ಏರ್ಪಡಿಸುವಂತನಾಗೋ. ಹಾ ಸಾರಥಿ, ನಮ್ಮಿಬ್ಬರು ವಿಶ್ರಾಂತಿ ತೆಗೆದುಕೊಳ್ಳಕ್ಕೆ ಹೋಗೋಣ, ನಡೆಯತ್ತೆ ಜಾಗ್ರತೆ. ಕಮಿಷನ್ ಆಗೋದಿಲ್ಲ. ಹೊಳಿ ಹೊಳಿರಿ ಅಲ್ಲ ಈ ಸಾರಥಿ. ಹೋಗದೆ ಇದೇನು ಚಿತ್ರವೋ? ಹಾ ಸ್ವಲ್ಪ ದೂರದಲ್ಲಿ ಫಲಪುಷ್ಪತೆಗಳದಿಂದ ಪುಷ್ಪದ ರಿಕ್ಷಗಳು, ಹಾ ಪುಷ್ಪದ ರಕ್ಷಿಗಳ ಚದಗ್ರ ಬಲದಿಂದ ವಿನೋದ ಆಟ ಪಾಠಗಳನ್ನು ಆಡುತ್ತಾ ಹಾ ಈ ಶ್ರೀರತ್ನವು ತಾರಾಗಿರ್ಬೋದು. ಹಾ ಎಲ್ಲಾ ಸಾರಥಿ, ಹೋಗದೆ ಚಂದ್ರಕಾಂತಿಯಂತೆ ತಳತಳಿನ ಒಳಿವ ಈ ಸುಂದರ ಸ್ತ್ರೀಯಳು ತಾರಾಗಿರ್ಬೋದು. ಹಾ ಎಲ್ಲಾ ಸಾರಥಿ, ಹೋಗದೆ ಈ ಸ್ತ್ರೀಯಳ ತಾರಾಗಿರ್ಬೋದು. ಹಾ ಚಂದ್ರಾಸ ಮಂದ ಕಿನರ ನಿಖರ ಎಂಬುದಂತೆ ಎನ್ನ ಹಾಕಿದಂತ ವರ್ತಿಸಲು ಸಿದ್ಧನಾಗಿರುವೆನು. ಹಾ ಮತ್ತು ನಾನಾದರ ಮೋಹನಾಗಿ ಈ ಸಾಲು ಎಂಬ ಮಹಾಪಾಪದ ಬಲವೊಳಗೆ ಬಿದ್ದು ಮುಂದಕ್ಕೆ ಹೋದನೆಂದರೆ ಎನ್ನ ಸರಣೆಗಳು ಹೇಳಿದಂತ ಹಾಲವಲ್ಲ. ಹಾ ಸಾರದೆ, ಹೋಗದೆ ಇಂಥ ಸ್ತ್ರೀಯಳನ್ನು ಬಿಟ್ಟು ನಮ್ಮ ಜನಕರಾದ ಶ್ರೀಕೃಷ್ಣ ಬಲರಾಮರು ಹಾ ಅನ್ಯ ಸ್ತ್ರೀಯಳಾದ ಕಮಲರಾಜನ ಮಗಳ ರತಿಯನ್ನು ತಂದು ಕೆನೆಯ ಲಗ್ನವನ್ನು ಮಾಡಿದರೆ ಒಂದು ಸಾರ್ಥಕವೇನು? ಹಾ ಇರಲಿ ಇರಲಿ. ಹಾ ಈ ವಣಿಕಾಮನೆಗಳ ಜನಗಳ ಸ್ಥಿತಿಯನ್ನು ತಿಳಿದ ಬಳಿಕ ಮುಂದಿನ ಆಲೋಚನೆಯನ್ನು ನೋಡಿಕೊಳ್ಳಬಹುದು. ಮೊದಲು ಈ ನಾರೀಮಣಿಗಳ ಜನಪಕ್ಕೆ ಹೋಗಿ ಮಾತನಾಡುತ್ತವೆ. ಸಾರಥಿ, ನೀನು ಹತ್ತು ಕಡೆ ಇಲ್ಲದೆ ಜಾಗೃತಿ. ಕಮಿಷನ್ ಆಗೋದಿಲ್ಲ. ಹಾಗೆ ಪೌರ್ಣಿಮೆಯ ಚಂದ್ರೋದನ ದಿಕ್ಕಾರಗಯವಯಲೇ ಚಂದ್ರವದನೆ ನಿನ್ನನ್ನು ನೋಡಿ ನನಗೆ ಮದನಾತ್ಮರು ಉದ್ಭವಿಸುತ್ತಿರುವುದು. ಆದ ಕಾರಣ ನೀನು ದಾರೋ, ನಿನ್ನ ಹೆಸರುವೇನು, ನಿನ್ನ ಬಂದಿರುವೆ ಕಾರಣವೇನು? ಚೆನ್ನಾಗಿ ಬೇಳಮ್ಮ ಮನವರಿ ಮೊದಲ ವರ್ಷ ಕುಂಜರಿ. ಅಹೋ ಪುರುಷನೇ, ಹಾಗೆ ಸ್ತ್ರೀಯಳೇ, ನಾನು ದಾರಾದರೆ ನಿನಗೇತಕ್ಕೆ ಬೇಕು? ಹಾಗೆ ಸ್ತ್ರೀಯಳೇ, ಓಹೋ ಎಲೆ ಸ್ತ್ರೀ ಶಿರೋಮಣಿ, ನಿನ್ನ ಅಂತರವನ್ನು ತಿಳಿಯಲು ಯಾರಿಗಾದರೂ ಸಾಧ್ಯವೇ? ಸ್ತ್ರೀಯರ ಸ್ವಭಾವವೇ ಇಂಥದ್ದು. ನಾರಿ ವಯ್ಯಾರಿ ಪರ ಸ್ತ್ರೀಯರನ್ನು ಕಂಡಾಕ್ಷಣವೇ ನಿಮ್ಮಂತ ಪುರುಷರು ಲಜ್ಜೆಗೆಟ್ಟು ತೊರೆಯುವುದು ಸಹಜವೆಂದು ತೋರುತ್ತಿದೆ. ಎಲೆ ಸ್ತ್ರೀಯಳೇ, ಪುರುಷರ ಲಜ್ಜೆಹೀನರಾದರೂ ಯಥಾರ್ಥವುಳ್ಳವರು. ನಿಮ್ಮಂತ ಸ್ತ್ರೀಯರ ಲಜ್ಜೆಯಿಂದ ಕೂಡಲೇ ಕಳ್ಳಿಯರಾಗಿ ಅಂಗ ಚೇಚೆಗಳದಿಂದ ಪುರುಷರನ್ನು ವಶಪಡಿಸಿಕೊಳ್ಳುವ ಹಾಯಿದ್ದ ಕಾಮಂದರಾಗಿ ಮೋಹಪಾಶ ಬಲೆಯನ್ನೇ ಕಲ್ಪಿಸಿ ವಶಕರಣ ಮಾಡಿಕೊಳ್ಳುವ ಪ್ರಚಂಡ ಧರ್ಮದ ಮಹಾಮಾಯವುಳ್ಳವರು. ಅಹೋ ಪುರುಷನೇ, ಹಾಗೆ ಪ್ರಿಯೇ, ನಾನಾದರೂ ನನ್ನ ಮಾಯದಿಂದ ನಿನ್ನನ್ನು ವಶಪಡಿಸಿಕೊಳ್ಳಬೇಕೆಂದಿರುವೆ. ಅಹೋ ಸುಂದರ ಪುರುಷನೇ, ಹಾಗೆ ಸುಂದರೇ, ನಾನು ನೀನೆಲ್ಲಿಗೆ ಇಷ್ಟು ಆತುರದಿಂದ ಹೊರಟಿರುವೆ? ಎನ್ನ ಹತ್ತಿರಕ್ಕೆ ಬಾ, ನನ್ನ ಮನದ ಅಭಿಷ್ಟವನ್ನು ಕೇಳು. ಎಲೆ ಶ್ರೀರತ್ನವೇ ಹೋಗಲು ಬಿಡು. ಹಾ. ನಾನಾದರೂ ನಿನ್ನ ಮೋಸ ಮಾಡಲಿಕ್ಕೆ ಬರಲಿಲ್ಲ. ಹಾಗಾದರೆ ಏತಕ್ಕೆ ಬಂದಿರುವೆ? ಎಲೆ ಸುಂದರಿ ಬಂದರೇನಾಯಿತು? ನಿನ್ನ ಸುಂದರ ಮೂರ್ತಿಯ ಭವನ ಒಳಗೆ ಬೇಡಲಿದು ಅಹೋ ಸುಂದರ ಪುರುಷನೇ, ಎಲೆ ಸುಂದರಿ, ಹಾಗಾದರೆ ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಪ್ರಿಯ ಪ್ರಿಯ ಹೃದಯ ರಾಜನೇ ಬಾ.
ಅಯ್ಯೇ ಪ್ರಿಯ, ಇನ್ನಾದರೂ ಅರ್ಥವಾಯಿತೆ? ಹೌದು ಸುಂದರಿ. ಪ್ರಿಯ ಪ್ರಿಯ ಗೆಜ್ಜಳಿ ರಂಗಪ್ಪ ಇವರು ಮನ್ಮಥ. ಓ ಸುಂದರ, ಆಕೆ ಸುಂದರಿ. ಈ ನಿನ್ನ ಅಂಗನ ಮಣಿಯನ್ನು ಬಿಟ್ಟು ಎತ್ತ ಹೋಗುವೆ? ಹಾ, ಅಹೋ ಪ್ರಿಯ, ಹಾಗೆ ಪ್ರಿಯ. ನನ್ನನ್ನು ಬಿಟ್ಟು ಬಹುದೂರ ಸಾಗಬೇಡ, ಎನ್ನ ಆಸೆಯನ್ನು ನೆರವೇರಿಸುನಲ್ಲ ಕೇಳೆನ್ನು ಸೊಲ್ಲ. ಹಾಗೆ ಮೋಹನಾಂಗಿ, ನೀನು ಎನ್ನನ್ನ ಮೋಹನಾಂಗ ಎನ್ನುವುದಕ್ಕೆ ಕಾರಣವೇನು? ಹಾ, ಚೆನ್ನಾಗಿ ಬೇವಮ್ಮ ಮನೋಹರಿ, ಮೊದಲು ಮತ್ತೆ ಕುಂದಿರಿ. ಪ್ರಿಯ, ಏತಕ್ಕಾಗಿ ಬಂದಿರುವೆನೆಂದು ನಿನಗೆ ಗೊತ್ತಿಲ್ಲವೇನು? ಯಾತಕ್ಕಾಗಿ ಬಂದಿರುವೆ ಸುಂದರಿ? ಅಹೋ ಸುಂದರ, ಹಾಗೆ ಸುಂದರಿ. ನನಗೂ ನಿನಗೂ ಪೂರ್ವ ಜನ್ಮದಲ್ಲಿ ನಂಟುಂಟು, ಹೌದೇನು ಸುಂದರಿ? ನಿನಗೆ ತಿಳಿದಿಲ್ಲವೇ? ಇನ್ನ ತಿಳಿದಿಲ್ಲ ಸುಂದರಿ. ಅಹೋ ಸುಂದರ, ಹಾಗೆ ಸುಂದರಿ. ನನ್ನ ಪೂರ್ವ ಜನ್ಮದ ಕಥೆಯನ್ನು ಹೇಳುವೆನು, ನಾನು ಯಾರೆಂದು ತಿಳಿಸುವೆನು. ಹೌದೇನು ಸುಂದರಿ? ನನ್ನ ವಿಷಯ ತಿಳಿಯಲು ನಿನಗೆ ಕಾತರವಿರುವುದೇ? ಅದು ಏನು ತಿಳಿದ ಸುಂದರಿ? ಅಹೋ ಪ್ರಿಯ, ಹಾಗೆ ಪ್ರಿಯ. ಹಾಗಾದ್ರೆ ಹೇಳುವೆನು ಕೇಳು. ಅದು ಏನು ಚಮತ್ಕಾರವಾಗಿಲ್ಲ? ಎನ್ನಯ ವಿಷಯವ ತಿಳಿಸುವೆನು, ಮನದಿಯ ಮರ್ಮವ ಕೇಳುವೆನು. ಸುಂದರನೇ ಎನ್ನ ಪ್ರಿಯಕರನೇ, ಸುಂದರನೇ ಎನ್ನ ಚಂದಿರನೇ. ಪ್ರಿಯ, ಹಾಗೆ ಪ್ರಿಯ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ವಿಷಯವ ಹೇಳುವೆನು, ಮನದಿಯ ಮರ್ಮವ ತಿಳಿಸುವೆನು. ಸುಂದರನೇ ಎನ್ನ ಚಂದಿರನೇ, ಸುಂದರನೇ ಎನ್ನ ಮನೋಹರನೇ. ಕಮಲಾವತಿಯ ಕಮಲರಾಜನ ಕುವರಿ ರತಿಯ ನಾನು. ಕಮಲಾವತಿಯ ಕಮಲರಾಜನ ಕುವರಿ ರತಿಯ ನಾನು. ಎನ್ನ ತಾಯಿ ಕಮಲದಲ್ಲಿ ನನ್ನ ಹೆಸರು ರತಿದೇವಿ. ಎನ್ನ ತಾಯಿ ಕಮಲದಲ್ಲಿ ನನ್ನ ಹೆಸರು ರತಿದೇವಿ. ವಿಷಯ ತಿಳಿಸಿದೆ, ವ್ಯಸನ ತೆಗೆದಿದೆ, ಶರಣಾಂಗಿನ ಶಶಿಧೇರನಿ. ಪ್ರಿಯ, ಹಾಗೆ ಪ್ರಿಯ. ಶರಣಾಂಗಿನ ಶಶಿಧೇರನಿ. ಸುಂದರ, ಹಾಗೆ ಸುಂದರಿ. ಎನ್ನಯ ವಿಷಯವ ತಿಳಿಸಿದೆನು, ಮನದಿಯ ಮರ್ಮವ ಬೇಡಿದೆನು. ಸುಂದರನೇ ಎನ್ನ ಚಂದಿರನೇ, ಸುಂದರನೇ ಎನ್ನ ಮನೋಹರನೇ.
ಹಾಗೆ ಮೋಹನಾಂಗೆ ನಿನ್ನನ್ನು ಪಡೆಯಬೇಕೆಂಬ ಇಚ್ಛೆಯಿಂದ ಬಂದಿರುವ ನಾನು ನನ್ನ ವಿಷಯವನ್ನು ಸವಿಸ್ತಾರವಾಗಿ ಹೇಳಿರುವೆನು. ಅಹೋ ಸುಂದರ, ಹಾಗೆ ಸುಂದರಿ, ಕಮಲಾವತಿಯ ಕಮಲರಾಜನ ಕುವರಿ ರತಿದೇವಿಯು ನಾನು. ಹಾ ಎನ್ನ ತಾಯಿಯು ಕಮಲಾಗಂಧಿ, ನನ್ನ ಹೆಸರು ರತಿದೇವಿ. ಹಾ. ಎನ್ನ ವಿಷಯವನ್ನು ಸವಿಸ್ತಾರವಾಗಿ ತಿಳಿಯುತ್ತೇನಲ್ಲ, ತಿಳಿಸೆನ್ನ ಸುಂದರ. ಹಾಗೆ ಪ್ರಿಯೆ, ನಿನ್ನ ವೃತ್ತಾಂತವನ್ನು ಕೇಳಲಿಗೆ ಬಹಳ ಸಂತೋಷವಾಯಿತು. ಹಾ, ಆದ್ರೆ ಆತ ಕದರ ಮಾತನಾಡಿದ್ದು ಸೇವಕರ ಉಂಟಾಯಿತು. ಸುಂದರಿ ಮತ್ತು ಕಂದರಿ. ಅಹೋ ಪ್ರಿಯ, ಹಾಗೆ ಪ್ರಿಯೆ, ಈಗಲಾದರೂ ನೀನು ಯಾರೆಂಬುದು ಗೊತ್ತಾಯಿತೆ. ಇನ್ನು ಆಗಿಲ್ಲ ಸುಂದರಿ. ನಾನು ನಿನ್ನನ್ನಲ್ಲೇ. ಹಾಗೆ ಪ್ರಿಯೆ, ಪ್ರಿಯ, ಹಾಗೆ ಪ್ರಿಯೆ, ಇನ್ನೇತಕ್ಕೆ ತಡ? ನನ್ನ ವೃತ್ತಾಂತದ ಕಥೆಯೇ ಗೊತ್ತಾದ ಮೇಲಾದರೂ ನನ್ನ ಪ್ರೀತಿಯನ್ನು ಸ್ವೀಕಾರ ಮಾಡುವೆಯಲ್ಲವೇ? ನನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ಳುವೆಯಾ? ಮಾಡಿಕೊಳ್ಳಬೇಕು ಸುಂದರಿ. ಅಹೋ ಮನ್ಮಥ, ಹಾಗೆ ರಜೆ, ಹಾಗಾದ್ರೆ ಮತ್ತೊಮ್ಮೆ ಹೇಳುವೆನು ಕೇಳು. ಅದೇ ಚೆನ್ನಾಗಿ ಹೇಳ. ಹಾಲೋ ಹಣ್ಣು, ಹಾಲೋ ಹಣ್ಣು, ಹಾಲೋ ಹಣ್ಣು ತೋರೆ ಚಂದ ತೋರೆ, ನಾವು ಬಾಗುವ ನಾನು ನೀನು ತೋರೆ, ಬಾಳಿ ಬಾಳ ಬಾಳ ಬಾಳ, ಬಾ ಬಾಳಿನ ರಜ ನನ್ನ ಮನಸ್ಸಿನ ತೇಜ, ಬಾ ಬಾಳಿನ ರಜ ನನ್ನ ಮನಸ್ಸಿನ ತೇಜ. ಹಾಲೋ ಹಣ್ಣು, ಹಾಲೋ ಹಣ್ಣು, ಹಾಲೋ ಹಣ್ಣು ತೋರೆ ಚಂದ ತೋರೆ, ನಾವು ಬಾಗುವ ನಾನು ನೀನು ತೋರೆ. ನಿನ್ನ ಮೇಲೆ ನನ್ನ ಮನಸ್ಸು ಬಹಳವಿದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನಾ. ನಿನ್ನ ಮೇಲೆ ನನ್ನ ಮನಸ್ಸು ಬಹಳವಿದೆ, ಯಾಕೋ ಏನೋ ನಿನ್ನ ನೋಡಿ ಮೆಚ್ಚಿ ಬಂದೆನಾ. ಬಾ ಬಾಳಿನ ರಾಜ ನನ್ನ ಮನಸ್ಸಿನ ತೇಜ, ಬಾ ಬಾಳಿನ ರಾಜ ನನ್ನ ಮನಸ್ಸಿನ ತೇಜ. ಹಾಲೋ ಹಣ್ಣು, ಹಾಲೋ ಹಣ್ಣು, ಹಾಲೋ ಹಣ್ಣು ತೋಡೆ ತಂದ ತೋಡೆ, ನಾವು ಆಗುವ ನಾನು ನೀನು ತೋಡೆ ತೋಡೆ ತೋಡೆ. ಹಾಗೆ ಸುಂದರಿ, ನಿನಗಾಗಿ ನಿನ್ನ ಬಳಿಗೆ ಬಂದಿರುವ ನಾನು ಹಾ ಜಾಜಿ ಮಲ್ಲಿಗೆ ಸೊಪ್ಪಿಗೆ ಕಸ್ತೂರಿಯನ್ನು ತಂದಿರುವೆ. ಹಾ ತಂದಿರುವ ಈ ಹಾರವನ್ನು ಸ್ವೀಕರಿಸು ಪ್ರಿಯ, ತಿಳಿದೇ ನಾ ಹೇಳಿದ ವಿಷಯ. ಹಾಗೆ ಮುರಹರಿ,
ನಿನ್ನ ಮಧುರವಾದ ವಾಣೆಯನ್ನ ಕೇಳ ನನಗೆ ಮೊದಲತ್ತು ಗೊತ್ತಿರುವುದು. ಆದ ಕಾರಣ ಸಂದೇಹ ಪಡೆದು ಗೃಹಕೋಶವನ್ನು ಮಾಡುವಂತರಾಗಲಾಗಿ ಹೀಗಿರುವುದು ನೋಡಿ ನನ್ನ ಮನಸ್ಸಿನ ರೀತಿ. ಹಾಗೆ ಪ್ರಿಯೆ, ನಿನ್ನ ಮನಸ್ಸಿನ ರೀತಿ ನೀನು ತಿಳಿಸಿದೆ. ಹೌದು ಸುಂದರಿ, ನನ್ನ ರೀತಿ ನಾನು ತಿಳಿಸುವ ಸುಂದರಿ. ಏನು ತಿಳಿಸುವ ಕೇಳ ಸುಂದರಿ. ಕಲಾ ಪ್ರೇಕ್ಷಕರಲ್ಲಿ ವಿಜ್ಞಾಪನೆ ಗೆಜ್ಜಳ್ಳಿ ಅಹೋ ಮನೋಹರ, ಸುಂದರಿ, ಅಹೋ ಸುಂದರ, ಹಾಗೆ ಸುಂದರಿ. ನಿನ್ನ ಮನದ ಅಭಿಷ್ಟವನ್ನು ನೆರವೇರಿಸಿದೆಯಲ್ಲವೇ ಹೌದು ಸುಂದರಿ, ಕಾಂತ? ಹಾಗೆ ಕಾಂತೆ. ಆದರೆ ನನ್ನ ಮನದ ಆಸೆಯನ್ನು ನೆರವೇರಿಸು. ಹೌದು ಸುಂದರಿ, ನೆರವೇರಿಸುವೆಯಾ? ಹೌದು ಸುಂದರಿ. ಹಾಗಾದ್ರೆ ಮತ್ತೊಮ್ಮೆ ಹೇಳುವೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ.
ನಿನ್ನನ್ನು ಬೆಚ್ಚಿ ನಿನ್ನೊಡನೆ ಪಾಣಿಗ್ರಹಣ ಮಾಡಿಕೊಳ್ಳುವ ಸಲುವಾಗಿ ನಿನ್ನ ಹತ್ತಿರಕ್ಕೆ ಬಂದಿರುವೆನು. ಹ ಸಮಯವನ್ನು ವ್ಯರ್ಥ ಮಾಡದೆ ಮನದ ಅಭಿಷ್ಟೆಯನ್ನು ನೆರವೇರಿಸು. ಅಹೋ ನಲ್ಲ, ಹಾಗೇನಲ್ಲಿ ನಾವಿಬ್ಬರು ಏಕಾಂತ ಮಂದಿರದಲ್ಲಿ ಹೋಗಿ ಸರಸ ಸಲ್ಲಾಪವನ್ನು ಬಾರೋಣ ಬಾ ರಾಜ ತೇಜ. ಹಾಗೆ ಪ್ರಿಯ ಒಳ್ಳೆಯದು. ನಾನು ಸಹ ಹಿರಿಯರ ಹಾಕುವುದರಿಂದ ಒತ್ತಿದ್ರೆ ಸಿದ್ಧನಾಗಿರುವೆನು. ನಿನ್ನ ಇಚ್ಛೆದಂತೆ ಹಾಕುವಾಗ ಸುಂದರೇ ಕಂಬ ಕಂದರೆ ಹಾಗಾದ್ರೆ ನನ್ನ ಒಪ್ಪಿಗೆಯೇ ನಿನ್ನ ಒಪ್ಪಿಗೆಯೇ? ಹೌದು ಸುಂದರ. ಏಕಾಂತ ಮಂದಿರದಲ್ಲಿ ಸರಸ ಸಲ್ಲಾಪವನ್ನು ಆಡಲು ನಿನಗೆ ಮನಸ್ಸಿದೆಯೇ? ಹೌದು ಸುಂದರೇ. ನನ್ನೊಡನೆ ಸರಸ ಸಲ್ಲಾಪವಾಡಲು ಒಪ್ಪಿಗೆ ಇದೆಯೇ? ಒಪ್ಪಿಗೆ ಇರುವುದು ಸುಂದರ. ಪ್ರಿಯ, ಹಾಗೆ ಪ್ರಿಯ ನನ್ನ ಮೇಲೆ ನಿನಗೆ ಎಷ್ಟು ಪ್ರೀತಿ ಇರುವುದು? ಹೌದು ಸುಂದರೇ. ಅಹೋ ಪ್ರಿಯ, ಹಾಗೆ ಪ್ರಿಯ ನನ್ನ ಮನದೊಳಗಿರುವ ನಿನ್ನ ಮೇಲಿರುವ ಪ್ರೀತಿಯನ್ನ ಹೌದು ಸುಂದರ. ಬಿಚ್ಚಿ ಹೇಳುವೆನು, ಸ್ವಚ್ಛವಾಗಿ ಕೇಳು. ಅದೇನು ಸಮಾಚಾರ ಸುಂದರ? ನೀನು ದೂರ ದೂರ ಹೋದರೆ ನಿನ್ನ ಬಿಟ್ಟು ಇರಲು ನನ್ನ ಕೈಯಿಂದ ಆಗುವುದಿಲ್ಲ. ಹೌದೇನು ಸುಂದರೇ? ಪ್ರಿಯ, ಹಾಗೆ ಸುಂದರೇ. ನಿನ್ನ ಬಿಟ್ಟು ಬಾಳಲಾರೆ, ನಿನ್ನ ಬಿಟ್ಟು ಬದುಕಲಾರೆ, ಅದೇನಪ್ಪ ಸುಂದರ. ಕಣ್ಣಿಗೆ ವಸಂತ ಮಾಸ ಪಡೆಯೋಣ ಸಂತೋಷ, ನಿನ್ನಾಸೆ ಕೇಳೋ ನಿಜ. ಬಾರೋ ಪ್ರಿಯತಮ, ಬಾಳ ಚಂದ್ರಮ, ಬಾಳ ಪ್ರಿಯತಮ, ಬಾಳ ಚಂದ್ರಮ, ನನ್ನ ಪ್ರಿಯತಮ, ನೀ ಬಾಳ ಚಂದ್ರಮ. ಕಳೆದ ಭೀಮ ಅರ್ಜುನ ಶ್ರೀಕೃಷ್ಣ ಮನಗಂಡೆ ದ್ರೌಪದಿ ನಿನ್ನ ಮನದ ಅಭೀಷ್ಟವನ್ನು ನೆರವೇರಿಸೆಂದು ನಾನು ಹತ್ತಿರ ಬಂದರೆ ಹ ನನ್ನ ಮನದ ಅಭೀಷ್ಟವನ್ನು ನೆರವೇರಿಸುವೆಂದು ನೀ ನನಗೆ ಮಾತು ಕೊಟ್ಟೆ. ಅಹೋ ನಲ್ಲ, ಹಾಗೇನಲ್ಲಿ ಇನ್ನು ತಡ ಮಾಡದೆ ಎನ್ನ ಆಸೆಯನ್ನು ನೆರವೇರಿಸುವ ಸಲುವಾಗಿ ಏಕಾಂತ ಮಂದಿರಕ್ಕೆ ತೆರಳೋಣ ನಡಿ ಕಾಂತ ಗುಣವಂತ. ಹಾಗೆ ಸಚಿವಕ್ಕೆ ನೀನು ನಿನ್ನ ಸಖ್ಯದ ಒಡನೆ ಗೋಪರ್ಶವನ್ನು ಮಾಡುವಂತರಾಗೋ. ನಾನು ನಮ್ಮ ಸತರಂಗ ಬಡದೊಡನೆ ಕಮಲವತಿ ನಗರಕ್ಕೆ ಬರುವೆನು ರಾಣೆ ಮಣಿಬೇಡ. ಆಯ್ತು ಲಾಸ್ಟ್ ಮಾತು. ಹಾಗಾದ್ರೆ ಮತ್ತೊಮ್ಮೆ ಹೇಳಿವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ ಸುಂದರೇ. ಬಾರೇ ಮಗನ ತೋರೆ ಮೆಲನ. ಬಾರೇ ಮಗನ ತೋರೆ ಮೆಲನ. ಹೊಸ ಹರುಷ ತುಂಬಿ ಹೊಸ ಹರುಷದಿ ಮನವುಲ್ಲಾಸ
ಸುಂದರಿ ಸುಸ್ತಾಯಿದೆ, ಇಲ್ಲ ಸುಂದರಿ ಹೋಗೋಣವೇ? ಹೋಗಲು ನಡಿ ಸುಂದರಿ. ಎಲ್ಲಿಗೆ? ನಿನ್ನ ಅರಮನೆಗೆ ಹೋಗಲು ನಡಿ. ಏಕೆ ನಿನ್ನ ಅರಮನೆಗೆ ಕರೆದುಕೊಂಡು ಹೋಗುವುದು? ಅರ್ಜುನ ಹೋಗಲು ಸುಂದರಿ. ಮತ್ತೆ ಏತಕ್ಕೆ ತಡ? ಶ್ರೀಕೃಷ್ಣ ಆಕೆಯಿಂದ ಹೋಗೋಣ ಬಾ ಸುಂದರಿ. ಹೋಗೋಣ ಬಾ ಕಾಂತ ಮಹಾಗುಣವಂತ. ಶ್ರೀಕೃಷ್ಣ ಅರ್ಜುನ ಹೊಳಿ ಹೊಳಿಗೆ ರೈ ಸಾರಥಿ. ಕಮಲವತಿ ನಗರಕ್ಕೆ ಸೂಡಿಯಿಂದ ರಥವನ್ನು ಕೊಡುವಂತ ಸಾರಥಿ. ಹಾಗೆ ಜಾಗಕ್ಕೆ. ತಮ್ಮ ಇಷ್ಟದಂತಾಗಲಿಲ್ಲ. ಶ್ರೀಕೃಷ್ಣ ಅರ್ಜುನ ಭೀಮ ಕಮಲರಾಜ ನಾರದ ಉದ್ಯಾನವನದಲ್ಲಿ ಬಂದ ಬೀಗರು ಎದುರು ಜಾಗೃತಿಯಿಂದ ಎದುರುಗೊಂಡು ಅವರನ್ನು ಕರೆದರುವಂತನಾದ ರಾಜ ರವಿಗೊಂಡಿದೆ. ಹೊಳಿ ಬೈರಿಯ ರೈ ಸಾರಥಿ. ಹೋಗದೆ ಲಗ್ನಕ್ಕೆ ಬಂದ ಬೀಗರು ನಮ್ಮ ಉದ್ಯಾನವನದಲ್ಲಿ ಇಲ್ಲಿವರೆಗೆ ಹಾ ಜಾಗ್ರತೆಯಿಂದ ಅವರು ನಮ್ಮ ಎದುರು ನಮ್ಮ ಅರಮನೆಗೆ ಕರೆದುಕೊಂಡು ಬಾ ಸಾರಥಿ. ತಮ್ಮ ಇಷ್ಟದಂತಾಗಲಿಲ್ಲ. ಕೃಷ್ಣ 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 ಅರಸ ಲಕ್ಷ್ಮಣ ಅವರು ನಾರದನ ಎಲ್ಲ ಸಾರಥಿ ಹೋಗದೆ ಸರ್ವ ಬಾಂಧವರೊಡನೆ ಲಗ್ನದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹಾ ಎಣ್ಣೆ ಸತಿ ಮಡಿಯಲಾದ ಕಮಲ ಗಾಂಧಿಯನ್ನು ಬರೆಯಲು ಸಾರಥಿ. ತಮ್ಮ ಇಷ್ಟದಂತಾಗಲಿದೇವ. ಬೇಗಾರೆ ಸಣ್ಣ ತಾಯಿಯರೆಲ್ಲ ಪರಮ ಪಾದಿರದರೆ ಸುರತೀರ ಸರಿಸೂತ ಬರದಿನ ಬೆರೆಯುವ ವರವಾರೆ ಶಾಲಾ ಬಗೆಯಲ ಸಾರಥಿ ದೇವ ಕಮಲನ ಉದ್ಯಾನವನವನ್ನು ನೋಡಿದೆಯಲ್ಲ ಸಾರಥಿ? ನೋಡಿದನ ಹೋಗದೆ ಎತ್ತ ನೋಡಿದರ ಬಿಲ್ವ ಕಪಿದ ನಿಂಬೆ ನೀರಳೆ ಸೀತಾಫಲ ದಾಳಿಂಬ್ರೆ ಮಲ್ಲಿಗೆ ಜಾಜಿ ಮಲ್ಲಿಗೆ ಹಾ ಇರುವಂತೆ ಸೇವಂತಿಗೆ ಎಲ್ಲ ಸಾರಥಿ. ಹೋಗದೆ ಈ ವನವನ್ನು ನೋಡಿ ನನಗೆ ವರ್ಣಿಸುವುದಕ್ಕೆ ಅವಕಾಶವಿಲ್ಲ. ಪುರದ ಬಾಗಿಲನ್ನು ತೆರೆಯ ಒಳಗೆ ನಡೆಯುವ ಓಡೆಯಲ್ಲ ಸಾರಥಿ. ನಮಸ್ಕಾರದಾಗಲಿದೇವ ಸಾರಥಿ ಹೋಗದೆ ಇದೇನು
ರತ್ನರಾಗದ ಕಂಬ ಬಂಗಾರದ ತಲೆ ಹಾ ಆ ಸಾರದೆ ಗೋಮದೆ ಸಾರದೆ ಗೋಮದೆ ಇತ್ತವ ಅದೇ ಸಾಲು ಸಾಲಿಗೆ ಒಳೆಯುತ್ತಿರುವ ಕನ್ನಡಿಯ ಸಾಲುಗಳನ್ನು ನೋಡಿದೆಯಲ್ಲ ಸಾರದೆ ನೋಡಿದ್ರಲ್ಲ ಸಾರದೆ ಗೋಮದೆ ಇತ್ತ ನೋಡು ನೋಡಿದ್ರಲ್ಲ ಭಕ್ತ ವೈಡೂರ್ಯ ಗೋವಿಗೆ ಮರಣ ಮಾಡಿದ ಹಾ ಮುತ್ತಿನ ಹಾರವನ್ನು ಧರಿಸಿ ರಕ್ತಮಯ ಸಿಂಹಾಸನದ ಮೇಲೆ ಕುಳಿತಿರುವ ಹಾ ನೋಡ್ಬೇಕಲ್ಲ ಅನಂತರಾದ ಮಂಡಲ ವಜ್ರ ವೈಡೂರ್ಯ ಗೋಮೇದಿಕೆ ಮರಕದ ಮಾಣಿಕ್ಯ ಮುತ್ತಿನ ಹಾರವನ್ನು ಧರಿಸಿ ರಕ್ತಮಯ ಸಿಂಹಾಸನದ ಮೇಲೆ ಕುಳಿತಿರುವ ಮತನ್ಮತ್ತನಾದ ಜಡಬಲದಲ್ಲಿ ಕುಳಿತಿರುವ ಬಂಡ ಪಾಂಡವರೆಂಬ ಸಾರತೆ ಗೋಮದೆ ಜಡಬಲದಲ್ಲಿ ಸಡಗರದಿಂದ ಕುಳಿತಿರುವ ಬಂಡ ಪಾಂಡವರೆಂಬ ಭೀಮಾರ್ಜುನರು ಇವರೇ ನೋಡುವಲ್ಲ ಸಾರದೆ ನೋಡಿದ್ರಲ್ಲ ಸಾರತೆ ಗೋಮದೆ ತಿರುಗಿ ನೋಡು ಬಲಭಾಗದೊಳಗೆ ಕುಳಿತಿರುವ ಕಳ್ಳ ಸುಳ್ಳ ಮಾಯಕಾರನಾದ ಹಾ ಹಾ ಕಳ್ಳ ಕೃಷ್ಣ ಎಂಬುವನು ಎಲ್ಲ ಸಾರದೆ ನೋಡಿದ್ರಲ್ಲ ನೋಡು ಈಗಿನ ರಾಜ್ಯದಲ್ಲಿ ವೇಳೆಯಲ್ಲಿ ಕಡು ಸಂಭ್ರಮದಿಂದ ಲಗ್ನ ಮಾಡಿಕೊಳ್ಳಲಿಕ್ಕೆ ಬಂದು ಕಾದು ಕುಳಿತಿರುವ ಮತನ್ಮತ್ತರಾದ ಹಾ ಗಂಡ ಮನ್ಮತ ಎಂಬುವನು ಇವರೇ ನೋಡು ಎಲ್ಲ ಸಾರದೆ ನೋಡಿದ್ರಲ್ಲ ಗೋಮದೆ ಈ ಕ್ಷಣವೇ ಈ ಬಂಡ ಕಮಲವನ್ನು ಇನ್ನು ಇವನ ರುಂಡವನ್ನು ಚಂಡಾಡಿ ಹಾ. ಇವನ ಪುತ್ರಿಯರಾದ ರತಿ ಎಂಬ ವನಿತಾಮಣಿಯನ್ನು ಹಾ. ಎನ್ನ ಮಾತೃ ದೇಶಕ್ಕೆ ತೆಗೆದುಕೊಂಡು ಹೋಗದಿದ್ದರೆ ಗಂಡಗಲಿ ಕೌಳಿಗರೆಂಬ ಹೆಸರು ಯಾತಕ್ಕೆ ಎಲ್ಲ ಸಾರದೆ ಗೋಮದೆ ಇದು ಅಲ್ಲದೆ ಒಂದು ವೇಳೆ ಬಂಡರಾದ ಪಾಂಡವರು ಪುಂಡರೀಕಾಕ್ಷರ ಬೆಂಬಲದಿಂದ ಅಡ್ಡ ಬಂದರೆ ಹಾ ಆ ಸಾರದೆ ಗೋಮದೆ ಇವರ ಗುಂಡಿಗೆ ತರ್ರನ ಚೀಳಿ ಹಾ ತತ್ರಕ್ತವನ್ನು ಹಿಂಡು ಉಡಬಡಿಸಿದ್ದಾರೆ ಹಾ ಬಾಪು ಬಾಪುರೇ ಗಂಡಗಲಿ ಕೌಳಿಗೆ ಎಂಬ ಹೆಸರು ಯಾತಕ್ಕೆ ಹಾ ಆ ಸಾರದೆ ಗೋಮದೆ ಈ ಕ್ಷಣವೇ ಇವರ ಗರ್ವವನ್ನು ಮುರಿಯುತ್ತೀನಿ ನೋಡು ನೋಡಲೇ ಪರಿಚಾರಕರೇ ಗಮನಿಸಿದಂತ ಇರೋದಲ್ಲ ಆ ಸಾರದೆ ಗೋಮದೆ ಮೊದಲು ನಮ್ಮ ಮಾವನಾದ ಕಮಲೇಶನನ್ನು ಮಾತನಾಡಿಸಿ ನೋಡುವೆ ಹಾ ಬಾಪು ಬಾಪುರಿಯೋ ಎಲ್ಲ ಈ ಮಾವನಾದ ಕಮಲೇಶ ಏನೇ ಬಂಡರಾದ ಕೌಳಿಕರೇ ನೀನು ಮಾಡಿದ ಕೃತ್ಯವನ್ನು ನೆನಪಿಸಿಕೊಂಡರೆ ಎನ್ನ ಹೊಟ್ಟೆವರೆಗೆ ಮುಗಿಲೆಂದು ಪಾದದಿಂದ ಮಸ್ತಕದವರೆಗೆ ಉರಿಯುತ್ತದೆ ಉರಿಯಬೇಕರೇ ಮೂರ್ಖ ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಮೂರ್ಖ ನಿನಗೆ ಪತ್ರ ಬರೆಯಲಿಕ್ಕೆ ಕಾಗದ ಸಿಕ್ಕಿಲ್ಲವೆಂದು ಓಲೆ, ಓ ಮೃತ್ಯು ದೇವಿಗೆ ಬಾಗೀಡ ಕೊಟ್ಟಿಲ್ಲವೆಂದು ಸಿಟ್ಟಾಗಿರುವಳು ಆದ ಕಾರಣದಿಂದ ಪ್ರಾಣವನ್ನು ಕುರಿಮರಿಯನ್ನು ಆ ಮೃತ್ಯು ದೇವಿಗೆ ಬಾಗೀಡ ಕೊಟ್ಟು ಆ ಮೃತ್ಯು ದೇವತೆಯ ಮನಸ್ಸು ಸಂತೋಷಪಡಿಸುವ ಭಾವ ತಿಳಿಸುವ ನನ್ನ ಸ್ವಭಾವ ಏನೇ ಈ ಹುಡುಗ ಮತೀತನಾದ ಕೌಳಿಕರೇ ಲೈ ಮಾವ ನೀನಾಡುವ
ನಡಿ ನಡಿಯಲೇ ಎಲೈ ಮದಾಂಧನಾದ ಕಮಲ ಏನೇ ಕೊಂಡರಾದ ಕೌಳಿಕರೇ ಕೋಚಿತ ತನ್ನ ಕಾಯುವ ಕೊಲ್ಲನ ಮಗನ ಸುದ್ದಿಯನ್ನು ಕರಿಕೊಂಡು ಸುದ್ದಿ ಮಾಡಿ ಅರ್ಥವಾಗಿ ಎನ್ನಲು ಗೋಪಾತಿ ಯಾವುದೇ ಆಗಬೇಡ ದಾನವಾಗಿ ಮಾಡಲೇ ಮುಖ ಏ ಹದವ ಏನೇ ಮುಖ ನರಿಯ ಹಾರ್ಪಟಕ್ಕೆ ಸಿಂಹವು ಬೆದರುವುದೇ ಎಲೆ ರಣ ಹೇಳಿಯಾದ ಕಮಲ ಏನೇ ಕೊಂಡರಾದ ಕೌಳಿಕರೇ ಕೈಲಾಗದೆ ಆ ಕಳ್ಳ ಕೃಷ್ಣನ ಬಲದಿಂದ ಎನ್ನನ್ನು ಎನ್ನ ಪುರವನ್ನು ಬಿಟ್ಟು ತಪ್ಪಿಸುವನೆಂದು ನಿರ್ಭಯವಾಗಿ ನುಡಿವೆಯಾ ಸಹಜವಾಗಿ ತಪ್ಪಿಸಿದರೆ ಮೂರ್ಖ ಹಾಬಾಬಾಬಾಬಾಬಾ ಏನು ಬಾ ಸಮರ್ಥನೋ ಎಂತ ಬಲಾಟೆನೋ ಏ ಹದಮ ನಿನ್ನನ್ನು ಬೆನ್ನು ಹಾಕಿಕೊಂಡ ಬಂದ ಆ ಬಂಡ ಕೃಷ್ಣನ ಸೀಳೆ ಅಂಬರಕ್ಕೆ ತೂರಿ ಬಿಡುವೆ ಅವನ ಜೀವವನ್ನು ದಂಡಾಧಾರನಲ್ಲಿಗೆ ಖಂಡಿತವಾಗಿ ಕಳಿಸಿ ಬಿಡುವೆ ಬಿಂಬಾದರಿಯಾದ ನಿನ್ನ ಮಗಳಿಗೆ ಇದಕ್ಕೆ ಅಡ್ಡಿ ಬಂದವರನ್ನು ತೋರು ಬಾಬರ ಎಲೆ ಕೊಂಡನಾದ ಕೌಳಿಕರೇ ಎನ್ನ ಮಗಳಾದ ರತಿ ದೇವಿಯನ್ನು ಕೊಡು ಎನ್ನುವ ನಿನ್ನ ನಾಲಿಯರೇ ಈ ಕ್ಷಣದ ಕಿತ್ತಿಗೆ ಹೇಳ್ಬಿಡೆ ಸಹಜವಾಗಿ ಕೇಳುವನೇ ಬಂಡ ಬಹು ಎತ್ತರದ ಮಾತಾಡಲೇ ಮುಖ ಪದವಿ ಪಾಲಕರ ಕೊಟ್ಟ ದೃಢತರ ವಚನವನ್ನು ನಿನಗೆ ಎದುರಿ ತಪ್ಪಬಲ್ಲದೇ ಮುಖ ಅಪ್ಪರಬೇಕಲೇ ಭ್ರಷ್ಟ ಹೋರಾಟದಿಂದ ಬಂದ ಪರವೇ ಇದೆ ಸುಮ್ಮನಿನ ಪಟ್ಟಣಕ್ಕೆ ತರದೇ ಭ್ರಷ್ಟ ಏ ಅಗಮ ಇನ್ನು ಮುಂದೆ ರತಿಯ ಸುದ್ದಿಯನ್ನು ಎತ್ತಿದರೆ ಈಕೋ ಎನ್ನ ಕಟ್ಟುಗಳಿಂದ ನಿನ್ನ ಕುತ್ತಿಗೆ ಕೊಯ್ದು ಪ್ರಾಣವನ್ನು ಎವರೆಗರಕ್ಕೆ ಸೇರಿಸಿಬಿಡುವ ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲಾಸನು ಅತಿ ಜಾಗೃತಿಯಿಂದ ಇದ್ದಕ್ಕಿಲ್ಲಲೇ ಭ್ರಷ್ಟ ಅತಿ ಜಾಗ್ರತೆಯ ಮೂರ್ಖ ಬಳಿರಿಯೇ ಎಲೈ ಮೂಢನಾದ ಕಮಲ ನಿನ್ನ ಪರಾಕ್ರಮವು ಎತ್ತರಡಿಗಿತೋ ಮುಂದೆ ಅದ್ದಿನಂತೆ ಯಾತಕ್ಕೆ ಬಿದ್ದಿರಿ ಅದ್ದಿದ್ದವನ್ನು ಮಾಡಬಾರಲೇ ಬುದ್ಧಿ ಏನಿದೆ ನಮ್ಮ ಒತ್ತಿ ಗೆಲುವಿದೆ ಮತ್ತಾರಾದರೂ ಇವನ ಬೆಂಬಲವಾಗಿ ಯುದ್ಧ ಮಾಡುವ ಪರಾಕ್ರಮಗಿದ್ದರೆ ಜಾಗ್ರತೆಯಿಂದ ಯುದ್ಧಕ್ಕೆ ಬರೆಯಲು ಸಾಧ್ಯ ತಮ್ಮಿಸಿದಂತಾಗಲಿಲ್ಲ ಹರಿರೇ ಎಲೈ ಬುದ್ಧಿ ಏನನಾದ ಕಸ ಎಲೈ ಬಂಡ ಭೀಮರೇ ವಿದ್ಯದಲ್ಲಿ ಕಮಲನನ್ನು ಗೆದ್ದಲೆಂದು ಮಹಾಗರ್ವದಿಂದಿರುವಿಯ ಬಹಳ ಸಂತೋಷವಾಗಿರುವನಲೇ ಬಂಡ ಕಸದಮ ಎಲೈ ಬಂಡ ಭೀಮ ಎನ್ನ ಹೆಸರು ಗಂಟೆಗಲಿ ಭೀಮಸೇನೆಂದು ಅರಿಯಲಿಲ್ಲವೇ ಮೂರ್ಖ ಅರದ ಮಾಡುವುದೇನಲೇ ಭ್ರಷ್ಟ ಎನ್ನ ಉದ್ದದ ನನ್ನ ಉದ್ದ ಪರಾಕ್ರಮೆಯಿಂದ ನಿನ್ನನ್ನು ನಿನ್ನ ದೇಹ ಶಿರಚೇತನ ಮಾಡಿ 10 ಕಾಗೆಗಳಿಗೆ ಹಬ್ಬದ ಊಟವನ್ನು ಮಾಡದಿದ್ದರೆ ಬಾಪುರೇ ವಾಯುಕುಮಾರ ತ್ರಿಜಗದ ಭೀಕರ ಭೀಮಸೇನೆ ಎಂದು ಹೆಸರಿದ್ದು ಸಾರ್ಥಕವೇನು ಹಸಿರ ತೆಗೆದು ಬಿಡುವೆ ನಿಂತಿರ ಬಂಡ ಭೀಮರೇ ಕಂಡಂತೆ ಒದರಾಡಿದರೆ ನಿನ್ನ ಗುಂಡಿಗೆ ಎಲುಬುಗಳನ್ನು ಸಡಲು ಒಂದೇ ಇದೆ ಕರಾಕಟದಿಂದ ನಿನ್ನನ್ನು ಕಡಿದು ಕಾಲಿಡಿದು ಒಗೆಯದಿದ್ದರೆ ಬಂಡ ಮೂರ್ಖ ನೀನೇ ಅಂತ ಭುಜ ಬರದ ಪರಾಕ್ರಮಿಯಾದರೆ ಹಿಂದಕ್ಕೆ ದುಶ್ವಾಸನೆಂಬ ಕಡು ಪರಾಕ್ರಮಿಯು ನಿನ್ನ ಹೆಂಡತಿಯ ಸೀರೆಯನ್ನು ತುಂಬಿದ ಸಭೆಯಲ್ಲಿ ಬಿಚ್ಚಿ ಮರಿ ಆಚರಣೆ ನಡೆಯುವಾಗ ಓಡಲಾರದೆ ಮಾತನಾಡಲಾರದೆ ಗಂಡ ಸತ್ತ ರಂಡೇರಂತೆ ಮುಖಮಂಡಲವನ್ನು ಭೂಮಂಡಲಕ್ಕಿಟ್ಟುಕೊಂಡು ಕೂತಿದ್ದೆ ಆ ಸಮಯದಲ್ಲಿ ನಿನ್ನ ಶೌರ್ಯವು ಎತ್ತರಡಿಗಿತು
ಥೂ ಬಂಡ, ಮಂದಿಯಲ್ಲಿ ಮುಖವನ್ನು ಏನೆಂದು ತೋರಿಸುವೆ, ನಾನೇ ಪರಾಕ್ರಮಿ ಎಂದು ಹೇಳಿಕೊಳ್ಳಬೇಡ ಭೀಮ. ನಮ್ಮ ಅಣ್ಣನಾದ ಧರ್ಮಜನು ಕಣ್ಣು ಸೊನ್ನೆ ಮಾಡಿದ ಕಾರಣ ಸುಮ್ಮನೆ ಕೊಡಬೇಕಾಯ್ತದೆ ಬಂಡ. ಎಲ್ಲವಾದರೆ ಆ ಕುರುಡ ಪುಣ್ಯಗಳ ವಂಶ ಬೇರುಗಳನ್ನು ಕಿತ್ತು ಈ ಭೂತಾಯಿಗಳನ್ನ ಬಂಡ. ಇಂದಿನ ಕಾಲದಲ್ಲಿ ದಿಸುವಾಸನ ಹಲ್ಲುಗಳನ್ನು ಕಿತ್ತು ದ್ರೌಪದಿಗೆ ಮಾತೇಳಿಕೆ ಮಾಡಲಿಲ್ಲವೇ ಬಂಡ. ಇಂದಿನ ಕಾಲದಲ್ಲಿ ದ್ರೌಪದಿಗೆ ಶ್ರೀಗಂಧದ ಪುಷ್ಪವನ್ನು ತರುವ ವೇಳೆಯಲ್ಲಿ ಜಡಸೂರನ ಗುಂಡಿಗೆ ಸಿಳಿದವನು ನಾನು ಅಥವಾ ಬಂಡ. ಇಂಥ ಅದ್ಭುತವಾದ ಗದೆಯಿಂದ ನಿನ್ನ ತಲೆಬುರುಡೆಗಳನ್ನೆಲ್ಲ ಕುಟ್ಟಿ ಗಸಗಸದ ಅರೆದು ತಿಂದು ನೀರು ಕುಡಿದು ದಂಡ ನೋಡಿ ಹೇಗಿಬಿಡುವೆ. ಕತ್ತೆ ಎಂತೆ ಯಾತಕ್ಕೆ ಹೋದ್ರು ಇನ್ನು ಎನ್ನ ಕೈಯಲ್ಲಿ ಸಿಕ್ಕಿ ತಪ್ಪಿಸಿಕೊಂಡು ಹೋಗ್ತೇನೆ ಎಂಬುದು ಮರಿ. ಬೇಟೆಗಾರನ ಬಲಿಯಲ್ಲಿ ಸಿಕ್ಕಿದ ಚಿಗುರ ಮರಿಯಂತೆ ಎನ್ನ ಕೈಯಲ್ಲಿ ಸಿಕ್ಕಿ ಒದ್ದಾಡುವಿ. ಯಾತಕ್ಕೆ? ಸುಮ್ಮನೆ ಒದ್ದಾಡಿದ್ರೆ ಬಂದ ಫಲವೇನು? ಎಲೈ ಬಸ್ವೆ ತಪ್ಪಾಯಿತಂದು ದುಪ್ಪನೆ ನನ್ನ ಪಾಠಕ್ಕೆ ಬಿದ್ದರೆ ನಿನಗೆ ಪ್ರಾಣದಾನ ಮಾಡಿಕೊಡುವೆ ದೂತ. ಸಾಯದರು ಕೈಯಲ್ಲಿವೆ. ಏನು ಬಲವಂತನೋ ಯಂತ್ರನ ಧೀರನೋ ಎಲೈ ಕೂಳು ಬಂಡ. ಎಲೈ ಬಂಡ, ಹಿಂದಕ್ಕೆ ವಿರಾಟ ನಗರದಲ್ಲಿ ಹೆಂಡತಿಯನ್ನು ಕೀಚಕನಿಗೆ ಕೊಟ್ಟು ಅವರ ಅನ್ನವನ್ನು ತಿಂದು ಕೊಪ್ಪಿದ ದೂತ. ಬಾಯಿ ಬಿಡಿದು ಬಂಡಿ ಬಂಡಿ ಅನ್ನವನ್ನು ತಿಂದು ಹೆಚ್ಚುಗಳನ್ನು ಕಾದುಕೊಂಡ ಬಂದವರು ನೀನು ಅಥವಾ ನಾನು? ನಿಜವಾಗಿ ಹೇಳಲೇ ಭ್ರಷ್ಟ, ಅದರ ಗೋಷ್ಠಿ ನೀನೇ ತಗೋಬೇಕಲೇ ಬಂಡ. ಹಿಂದೆ ಮೇಲೆ ಪ್ರತ್ಯುತ್ತರ ಕೊಡದ ಬಾಯಿ ಮುಚ್ಚಿಕೊಂಡಿದ್ದರೆ ಬಂದಾಯಿತು. ಇಲ್ಲವಾಯಿತೆ ನಿನ್ನನ್ನ ಈ ಕ್ಷಣದೋ ನಿನ್ನನ್ನು ಆಕಾಶ ಮಂಡಲಕ್ಕೆ ಕಣ್ಣಿನಂತೆ ಹೆಸರು ಬಿಡುವೆ. ನಿನ್ನಂತ ಬಂಡನ ಮೋಪತಿಗೆ ಅಂಜಿ ಹಿಂಜೇರುವನು ಹೇಗೆ? ಜಾಗ್ರತೆಯಿಂದ ಸಕ್ರಿಯ ಬೆಚ್ಚ ಕೂಡು ಬರ್ಬೇಕ. ಜಾಗ್ರತೆಯಿಂದ ವಿತ್ತಕ್ಕೆ ನಿಲ್ಲಲೇ ಬಂಡ. ಈಕೋ ಬೋರ್ರು ಪರ್ವತದಂತೆ ಬಿದ್ದಿರುವ ಅದನ್ನು ಸದ್ಯಕ್ಕೆ ಅತ್ತ ಕಡೆ ಬಿಸಾಕು. ಮತ್ತಾರಾದರೂ ಇವನ ಬೆಂಬಲವಾಗಿ ಯುದ್ಧ ಮಾಡುವ ಪರಾಕ್ರಮಿಗಿದ್ದರೆ ಜಾಗ್ರತೆಯಿಂದ ಯುದ್ಧಕ್ಕೆ ಬರೆಯಲಾರದೆ ಸಮಸ್ಯೆಯುಂಟಾಗಲಿಲ್ಲ. ಕರ್ಪುರ ಎಲೆ ಮಧ್ಯಮ ಪಾಂಡವ, ಇಬ್ಬರ ಕೆಳಗೆ ಮೊಬ್ಬಿನಿಂದ ಉಬ್ಬರಿಸಿ ಹಿರಿಯ ಬೊಬ್ಬನಿಂದ ಮಾರಿ ಬಂದು ಸಂಸ್ಥೆಗೆ ಬಂದು ನಿಂತಿಯಾ? ಸಹಜವಾಗಿ ಆಡುವರೇ ಭ್ರಷ್ಟ. ಬಾಪು ಬಾಪ್ರೇ ಏನಿದ್ದರ ಎಲೆ ಬಂಡ, ಈ ಕ್ಷಣದೊಳಗೆ ನೀಡುವ ಬಂದಿದ್ದೆ. ಸವಕರದಿಂದ ಕಡೆಗೆ ಕೊಡದಿದ್ದರೆ ಬಾಪು ಬಾಪ್ರೇ ಕಪಿತ ಈ ಪಾಠ ಪದದಿಂದ ನೋಡಲು ಪರಾಕ್ರಮ. ಮಧ್ಯಮ ಪಾಂಡವ, ಯುದ್ಧ ಮಾಡಿ ಜಯಿಸುವುದು ನಿನ್ನ ಸ್ವಪ್ನದಲ್ಲಿಯೂ ಬರೀ. ರೇ ಮೂರ್ಖ, ತಿಳಿಯದ ಅಜ್ಞಾನದಿಂದ ಬಂದು ಎನ್ನ ಕೈಯಲ್ಲಿ ಮರಣವನ್ನು ಹೊಂದಬೇಡ. ತಿರುಗಿ ಹುಟ್ಟುವುದಕ್ಕೆ ಮುನ್ನ ಬೀಜವಲ್ಲ, ನಿನ್ನನ್ನು ಧರ್ಮಶಕ್ತನನ್ನು ಬಿಡುವುದು. ಸುಮ್ಮನೆ ನೀನು ನಿನ್ನ ಪಟ್ಟಣಕ್ಕೆ ಹೋಗುವಾಗಲೇ ನರಕುರಿಯೇ. ಏನೇ ಮಾಂಸಭಕ್ಷಕ, ರೇ ರಣಭಕ್ಷಕ, ಎನ್ನನ್ನು ಧರ್ಮಶಕ್ತಿಯಲ್ಲಿ ಬಿಡೋದಕ್ಕೆ ಏನು ಗಂಭೀರೋ ಏನು ಬರೋ ತುಪ್ಪಳಿಸಲ್ ಮಂಡಲ ಜನಪತಿ ಹಿರಿಯ
ಲೋಕದಲ್ಲಿ ಹರಿದವರು ದಾರಿರುವರು. ಎಲೈ ಮರಳೆ, ಹರಿಯನ್ನು ಸಾರುತಿ ಮಾಡಿಕೊಂಡ ಕುರುಬಲ ಬಲದಲ್ಲಿ ನೀರಲಂಬಲ್ಲಿ ತೀರ ನಡೆಸಿಕೊಂಡು ಎಲ್ಲದೆ ಏಕೋಚಿತ ನಿನ್ನಂತವರ ಪಾಡೇನು. ಏ ಪಶುವೆ, ಹರಿಯ ಸಾರಥಿ ಇಲ್ಲದೆ ನೀನು ದಾರನ್ನು ಗೆದ್ದಿರುವೇನೋ. ಹೀಗೆ ಭುಜಬಲದ ಪರಾಕ್ರಮಿಯಾದರೆ ಹಿಂದಕ್ಕೆ ಬೊಬ್ಬುವಾರನು ಕೂಡ ತೆರೆಯನ್ನು ಗೋಚಿಕೊಂಡಿರುವುದಕ್ಕೆ ಪರಿವಾರ ಡೌಲಿನಲ್ಲಿ ಉಚ್ಚರಿಸಬೇಡ. ಈ ಕ್ಷಣದ ಇದ್ದಕ್ಕಿರಲೇ ಬಲಗುಣ ತಿಳಿಸಿದ್ರೆ ಋಣ. ಗೋಬದೆ ನೋಟಿಯರನ್ನ ಪರಕ್ಕದರಿಗೆ ಹಾ ಎಲ್ಲ ಬಾಣ ಪ್ರಾಣಕ್ಕೆ ಈ ಬಂಡಲಕ್ಕೆ ಮೋರ್ಚಾಗಿ ಬಿದ್ದನು. ಹಾ ಇವನನ್ನು ಜೈ ಉಪದ್ರ ಮಾಡಿದ ಗರ್ತೆ ಜಗ್ಗತ್ತೆ ಸಂತೋಷದಂತಾಗಲಿದೇವ. ಅರ್ಜುನ ಸಾಹಸಕ್ಕೆ ನಾನು ಮೆಚ್ಚಿದೆ. ಎನ್ನನ್ನು ಮೂರ್ಛೆಗೊಳಿಸಿದ ನಮ್ಮ ಸಂತೋಷವು ತಾಳೆ ಕಂಡಂತೆ ಮಗಳಾಡಿವ್ಯಾ. ಹೆಂಡತಿಯನ್ನು ಇನ್ನೊಬ್ಬನಿಗೆ ಕೊಟ್ಟು ಅವನ ಅನ್ನವನ್ನು ತಿಂದು ಕೊಟ್ಟಿದ್ದ ದೂತನು ನೀನು ನಾನು. ನಿಜವಾಗಿ ಹೇಳಲೇ ಭ್ರಷ್ಟ, ಕೈ ಬೀಸಿ ಮೃತ್ಯು ದೇವತೆಯನ್ನು ನೀನೇ ಬರಮಾಡಿಕೊಂಡಿಯ ಬಾಬಾ. ಒಳಿತಾಯಿತು. ಈ ಕ್ಷಣಗಳನ್ನು ಪಡಿತರವಾದ ಖಡ್ಗದಿಂದ ನಿನ್ನ ಶಿರವನ್ನು ಖಂಡಿಸಿ ಕಡೆಗೆ ತೆಗೆದು ಎನ್ನ ಕೊರಳಿಗೆ ಒಲವಿನ ಮಾಲೆಯನ್ನು ಧರಿಸುವೆ. ನಿನ್ನ ಉದರದಿಂದ ಬರುವ ರಕ್ತವನ್ನು ಘಟಘಟನೆ ಕುಡಿದು ಪುಡಿ ಮೀಸೆಯನ್ನು ತಿಳಿ ದುಡಿತರ ಪ್ರಾಣವನ್ನು ಯಮ ಪಟ್ಟಕ್ಕೆ ಕಳಿಸುವ ಅದಮ. ಕರಪುರ ಬಂಡ ಬುದ್ಧಿ ಇಲ್ಲದೆ ಅದು ಕುಡಿ ಇದ್ದವ್ರು ಮಾಡಿ ಕೆಟ್ಟು ಹೋಗ್ರಿ ಜಂತರ ಬಂದ ನೋಡ್ತಾರ. ಈ ಪಾತ್ರ ಮೂರ್ಖ ಮನುಷ್ಯನು ತನ್ನ ಪೌರುಷವನ್ನು ತಾನು ಹೇಳಿಕೊಂಡಂತೆ ನಿನ್ನಷ್ಟಕ್ಕೆ ನೀನೇ ಮೂರು ಲೋಕಗಳನ್ನು ಕೊಂಡಾಡುವುದಕ್ಕೆ ಸ್ವಲ್ಪವಾದರೂ ನಾಚಿಕೆವಿಲ್ಲವೆಂದು ಬಂಡ. ದಾಣಿಕೊಂಡರ ಫಲವೇನು? ಸಮರವನ್ನು ಜಯಿಸುವಂತಾಗುವುದೇ. ಏ ಮೂರ್ಖ, ಮೇಲೆ ಪ್ರತ್ಯುತ್ತರವನ್ನು ಪಡೆದ ಬಾಯಿ ಮುಚ್ಚಿಕೊಂಡಿದ್ದರ ಕಾಯಿತು. ಶ್ರೀ ಅಮರೇಶ್ವರನ ಪಾದ ಪದ್ಮಗಳನ್ನು ಧ್ಯಾನಿಸುತ್ತಾ ಸಮರಕ್ಕೆ ನಿಲ್ಲು. ಈ ಕ್ಷಣಾರ್ಥದೋ ನಿನ್ನ ಹಿಡಿದು ಈ ರಣಭೂಮಿಗೆ ಆಹುತಿಯನ್ನು ಕೊಡುವೆ. ಮಿಕ್ಕಿದ ಜೀವವನ್ನು ತಟ್ಟನೆ ಪಟ್ಟಣಕ್ಕೆ ಕಳಿಸುವ ಅದಮ. ಅದೇ ಪ್ರಗತಿಯಲ್ಲಿ ನಿನ್ನ ಶೌರ್ಯವು ಎತ್ತರಡಿಗಿತು. ಎನ್ನುವರು ಎತ್ತವಾಗಿ ಬಂಧವನ್ನು ಮಾಡಿ ಈ ರಣದೋಳು ಬಂದು ಇನ್ಯಾರಾದರೂ ಯುದ್ಧ ಮಾಡುವ ಪರಾಕ್ರಮಿಗಿದ್ದರೆ ಜಾಗ್ರತೆಯಿಂದ ಯುದ್ಧಕ್ಕೆ ಬರೆಯಲು ಸಾಧ್ಯ
ಮಗನಾದ ಮೈದುನ ಇವತ್ತಿಗೆ ಜಟವನ್ನು ಆಗಲಿದೆ. ಅಯ್ಯೋ ಪಾತ, ಮಾತನಾಡು ಕಣ್ಣು ತೆರೆದು ನೋಡು. ಈ ಅರ್ಜುನನೆಂಬ ಹೆಸರು ಇವತ್ತಿಗೆ ಹೆರವಾಗಿದೆ. ಅಜ್ಞಾವತಿ ಕುಂತಿ ನರಮಜನನ್ನು ಕೇಳಿದರೆ ನಾವು ಏನಂತ ಹೇಳಲಿ? ಅವರಿಗೆ ಮುಖವನ್ನು ಹೇಗೆ ತೋರಿಸಲಿ? ಅಯ್ಯೋ ವಿಧಿಯೇ, ಈ ಪಾಪಿ ಅನುಪ್ಪರೆ ಕೂಡ ಪಂಥವನ್ನು ಮಾಡಲಿಕ್ಕೆ ನನಗೆ ಈ ಗತಿಯಾಗಿರುವುದೇ. ಅಯ್ಯೋ ಪಾತ, ಮಾತನಾಡು. ಈ ಮೂರ್ಖ ರಕ್ಕಸನಿಂದ ನಾನು ಏನು ಮಾಡಿದರೆ ನನಗೆ ಸಿಟ್ಟು ಹೋಗಿದೆ. ಅಯ್ಯೋ ಹರ ಹರ ಶಂಕರ ಪರಮೇಶ್ವರ. ಬಳಿ ಎಲ ಈ ಸಾರದೆ ಹೌದೇ? ಎಲ ಈ ಮಂದಮತಿಯೂತನಾದ ಕೃಷ್ಣ ಕಣ್ಣುಗಳಲ್ಲಿ ನೀರು ಸುರಿಸುತ್ತ ಸತ್ತ ಎಳೆದ ಮೇಲೆ ಬಿದ್ದು ಪರಿಯಿಂದ ನೆನಪಿಸಿಕೊಂಡು ಹತ್ತರ ಸತ್ತ ಎಳೆಯಂತೆ ಮಾತಾಡಬಲ್ಲ. ನಿನ್ನಂತ ಮಂದಮತಿಯನ್ನು ನಾನು ಇದುವರೆಗೂ ಕಾಣಲಿಲ್ಲ, ಮುಂದಾದರೂ ಹುಟ್ಟಕ್ಕಿಲ್ಲ. ಎಲೆ ಗೊಲ್ಲ, ಅರಿದವರೇ ನಿನ್ನ ಪಾದ ಪೂಜೆ ಮಾಡುವರಲ್ಲದೆ ಬಲ್ಲಂತವರು ಎಂದಿಗೆ ಮಾಡಲಿಕ್ಕಿಲ್ಲ. ರೇ ಕೈಲಾಗದೆ ಹೇಳಿ ಪರಾಕ್ರಮದಿಂದ ಕೈಯಲ್ಲಿ ಸುದರ್ಶನವನ್ನು ಹಿಡಿದು ಯುದ್ಧವನ್ನು ಮಾಡಲು ಬಿಟ್ಟು ಹೆಂಗಸಿನಂತೆ ಎಣದ ಮೇಲೆ ಬಿದ್ದು ಅಳತೆಯಲ್ಲ. ತೂ ನಿನ್ನ ಬಾಳವೆ ಸುಡಲಿ. ಎದ್ದು ಇತ್ತ ಕಡೆ ಇದ್ದಕ್ಕೆ ಬಾರಬಲ್ಲ, ನಿನ್ನ ಸೌರ್ಯವಲ್ಲ. ಒಪ್ಪಿಗನಾದ ರಕ್ಕಸನೇ, ಎಲ್ಲರೂ ಕೆಳಗಿನೊಂದು ಒಪ್ಪಿನಿಂದ ಅಪ್ಪರಿಸಿ ಬರುವಿಯ? ಸಹಜವಾಗಿ ಬರಬರಲೇ ಗೊಲ್ಲ. ಸತ್ಯಕ್ಕೆ ನಿನ್ನನ್ನು ಒತ್ತು ಉರುಳಿಸಿ ನಾಲಿಗೆ ಸರ್ವನ್ನ ಸೀರಿ ನಿನ್ನ ಶಿರವನ್ನು ಹರಿದು ಬಿಡುವುದು. ಆರು ಆರಿಸಿವರು ನೋಡುವರಲೇ ಗೊಲ್ಲ. ನಿತ್ತಕ್ಕೆ ನಿಲ್ಲದೆ ಕುಲ್ಲ ಮಾಡಿಬಿಡುವುದು ನಿನ್ನ ಹಲ್ಲ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಪ್ರಶ್ನ. ಬಳಿರಿಯೇ ಎಲ ಈ ಕಳ್ಳಬಲ್ಲ. ಕುಲ್ಲದೆ ಎಂದರೆ ಕತ್ತು ತಿನ್ನವದಕ್ಕೆ ಇದೇನು ಪೂರ್ವಾರ್ಜಿತ ಬಾಣಕ್ಕೆ ಅರ್ಜುನನ ಬಾಣವನ್ನು ಆಳಬಾರದು ಸುಧಮ್ಮನ ಶಿರವನ್ನು ಹರಿಸಿದೆ. ಈ ಪ್ರಚಂಡ ತರವಾದ ಪೌಂಡಿಕನೋಳು ನಿನ್ನ ಪರಾಕ್ರಮವನ್ನು ತೋರಬಲ್ವಿಯ? ಬಾಬಾ ಒಳಿತಾಯಿತು ಎನ್ನಕ ಎನ್ನ ಕರೆದುತವಾದ ಖಡ್ಗದಿಂದ ನಿನ್ನನ್ನು ಕಳೆದು ಬಿಡುವ ರಮಾಪತಿ. ಇವತ್ತು ಬಿಡುವ ಎಲ್ಲ ಈ ಮೂರ್ಖರೇ, ಹೇಳುವುದು ಕೇಳು. ಅದೇನು ಚೆನ್ನಾಗಿ ಮಗಳು ವೇಷ ಮಪ್ಪಿಗನಾದ ರಕ್ಕಸನೇ, ಉಬ್ಬಿನಿಂದ ಹಬ್ಬರಿಸಿ ಎಲ್ಲೋರು ಬಿದ್ದಕ್ಕೆ ಸನ್ನತನಾಗಿ ಬಂದಿರುವೆಯಾ? ಸಹಜವಾಗಿ ಬಂದಿರುವೇ ಭ್ರಷ್ಟ. ಎಲ್ಲ ಈ ಮೂರ್ಖರೇ, ಬಂಡ ಈ ಉದ್ದಿನ ಪರಾಕ್ರಮ ಗೆದ್ದುಕೊಂಡು ಹೋಗಬೇಕೆಂಬ ಸುದ್ದಿಯಿಂದ ಮುತ್ತು ಮುಗಿಗಳಾದ ರತಿದೇವಿಯನ್ನು ಕತ್ತು ಒಯ್ಯಬೇಕೆಂಬ ನಿರ್ಧಾರ ಮನಸ್ಸಿನಿಂದ ಎಲ್ಲೋರು ಬಿದ್ದಕ್ಕೆ ಬಂದಿರುವೆಯಾ? ಸಹಜವಾಗಿ ಬಂದಿರುವೇ ಕಳ್ಳಗೊಲ್ಲ. ಈ ಮೂರ್ಖರೇ, ಸತ್ಯಕ್ಕೆ ನಿನ್ನನ್ನು ಒತ್ತುರುಳಿಸಿ ಮುದ್ದೆ ಮಾಂಸವನ್ನು ಕಡೆಗೆ ತೆಗೆದು 10 ಕಾಗಿಗಳಿಗೆ ಹಬ್ಬದ ಊಟವನ್ನು ಉಣಬಡಿಸುವೆ. ಎಲ್ಲ ಈ ಮೂರ್ಖರೇ, ಪ್ರಚಂಡ ಮಾರ್ಗವನ್ನು ಬಿಟ್ಟಿರುವುದು ನಿರ್ಧರಿಸಿಕೊಳ್ಳದೆ ಮೂರ್ಖ ಮಾಡಿದ್ರು ಎನ್ನುವ ತರ್ಕ. ಬಳಿ
ಬಳಿರೇ ಎಲೈ ಕುಲಕೇಳಿ ಕೃಷ್ಣ, ಹೊರದಿಂದ ನೀನು ಒಡೆಯುತ್ತಿರುವ ಬಾಣವನ್ನು ಎಡಬಿಡದ ಕತ್ತರಿಸಿದ ನೋಡು. ಹುಡುಗತನದಿಂದ ಒಡೆಯಲಿಕ್ಕೆ ಇದೇನು ಗೊಲ್ಲತೀರ ಹಾಲು ಮೊಸರಿನ ಕಡು ಭಯಂಕರದಿಂದ ಓಂಕರಿಸುವ ಬಾಣದಿಂದ ವೀರ ಬರಬೇಕು. ಇಟ್ಟು ಹೊಡಿವೆ ಇವತ್ತಿಗೆ ದ್ವಾರಕವತಿಯನ್ನು ತೀರಿ ತಂದಿಸಲೇ ಶ್ರೀ ಅಮರೇಶ್ವರನ ಪಾದಬದ್ಧಗಳನ್ನು ಧ್ಯಾನಿಸುತ್ತಾ ಇದಕ್ಕೆ ಪಾತಕ ತೀರಿಸಿದ ಜಾತಕ. ಎಲ ಸಾರಥಿ, ಈ ಮೂರ್ಖ ರಕ್ಕಸಿನಿಂದ ಎಲ್ಲೋಳು ಯುದ್ಧ ಮಾಡಲಾಗದು. ಹಾ. ಇಲ್ಲಿಂದ ಮೆಲ್ಲನೆ ಮಾಯವಾಗುವನು ಸಾರಥಿ, ಅತಿ ಜಾಗ್ರತೆ. ತಮ್ಮಿಷ್ಟರಂತಾಗಲಿ ದೇವ. ಬಳಿ ಬಳಿಗೆ ಎಲ್ಲ ಈ ಸಾರಥಿ ಹೋಗದೆ ಕಳ್ಳ ಕೃಷ್ಣನು ಹೇಗೆ ಮಾಯವಾದನು ನೋಡಿದೆಯಲ್ಲ ಸಾರಥಿ. ನೋಡಿದೇನೆ ದೇವ. ಕೌಳಿಕಮ ರಾಜನ ಕೂಡ ಯುದ್ಧ ಮಾಡುವ ಸಮರ್ಥರು ಮತ್ತಾರಿಲ್ಲ. ಹಾ ಮತ್ತಾತಕ್ಕೆ ತಡ ಹಾ ಜಾಗ್ರತೆಯಿಂದ ರತಿ ಇರುವ ಸ್ಥಳಕ್ಕೆ ರಥವನ್ನು ಬಿಡುವಂತಲಾಗಲೇ ಸಾಧ್ಯ. ತಮ್ಮಿಷ್ಟರಂತಾಗಲಿ ದೇವ. ರಥದೇವಿ ದ್ರೌಪದಿ ಪದ್ಮರಾಜ. ಬಳಿ ಬಳಿರಿಯಲ್ಲ ಈ ಲಕ್ಕಣ ಮನೆ ಎಲ್ಲರಲ್ಲಿ ಇದ್ದದೆಲ್ಲ ಕೆಡವಿರುವನಂತ ಗರ್ವದಿಂದ ಮೇಲಾಡ ಮೇಲಾಡ ಬರುವೆಯ ಸಹಜವಾಗಿ ಬರುವಲ್ಲೇ ಪ್ರಶ್ನ. ಶ್ರೀಕೃಷ್ಣ ಮಗನಾದ ಮನ್ಮಥನ ಹೆಸರು ನಿನಗೆ ಸ್ವಲ್ಪ ಗೊತ್ತಿಲ್ಲ ನೋಡ. ಒತ್ತಾದರ ಮಾಡುವ ನೋಡೋ ಪ್ರಶ್ನ. ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಂತ ನಗರ ರಣಪಕ್ಷಕ ಬಳಿಗೆ ಎಲೈ ಕುಮಾರ, ನೀನು ಎನ್ನನ್ನು ಇದ್ದಕ್ಕೆ ಬಾ ಎಂದು ಕರೆದರೆ ಅಯ್ಯೋ ನನಗೆ ನಗೆ ಬರ್ತದೆ. ಅದು ಯಾತಕ್ಕೆಂದರೆ ಅತಿ 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 ಬಲಟರ ಅವಸ್ಥೆಯನ್ನು ಕಣ್ಣಾರ ಕಂಡು ನೀನು ಸಮರಕ್ಕೆ ಬರ್ತನೆಂದರೆ ನನಗೆ ನಗೆ ಬರ್ತದೆ. ಸುಮ್ಮನೆ ಎನ್ನ ಪಾದಕ್ಕೆ ಶರಣಾಗತಲ್ಲ, ಅದು ಬಿಟ್ಟು ಬಿಡುವುದು ಬಾಲ. ಸಣ್ಣವನಿಂದ ಕಣ್ಣುಗಳ ರಕ್ಷಿತ ನಿನ್ನ ಬಾಯಿಗೆ ಬಂದಂತೆ ಬರುವೆಯ ಸಹಜವಾಗಿ ಬರುವುದಿಲ್ಲ ಪ್ರಶ್ನ. ಶ್ರೀಕೃಷ್ಣ ಮಗನಾದ ಮನ್ಮಥನ ಹೆಸರು ನಿನಗೆ ಸ್ವಲ್ಪ ಗೊತ್ತಿಲ್ಲವೇ ನಾವು ಮೂಡ. ಒತ್ತಾಗಲ ಮಾಡುವುದೇನಲೇ ಪ್ರಶ್ನ. ಈ ಕ್ಷಣದಳ ನಿನ್ನ ಉಡುಲಂಬಯದಿಂದ ಭೂತಾದಿಗಳೇ ಕಲ್ಪರನ ಕಟ್ಟುವ ಕಲ್ಪರ ಅದು ಇದೇ ಪ್ರಕಾರವಾಗಿ ಇದ್ದಕ್ಕೆ ನಿಲ್ಲಲೇ ಪ್ರಶ್ನ. ರಥದೇವಿ ಕಮಲಗಂಧೆ. ರಥದೇವಿ ಕಮಲಗಂಧೆ. ರಥದೇವಿ ಕಮಲಗಂಧೆ. ಹೋಗದೆ ಈ ಮನ್ಮಥನ ರಣರಂಗದಲ್ಲಿ ಒಂದೇ ಬಾಲಘಾತಕ್ಕೆ ಬಿದ್ದು ಹೋದರೆ ಹಾ ಮತ್ತೆ ಆತಕ್ಕೆ ತರ ಹಾ ಜಾಗ್ರತೆಯಿಂದ ರತಿ ಇರುವ ಸ್ಥಳಕ್ಕೆ ರಥವನ್ನು ಬಿಡುವಂತಲಾಗಲೇ ಸಾಧ್ಯ. ವಹಿಸಿದ್ದೇವೆ ಜಾಗೃತಿ. ತಮ್ಮಿಷ್ಟರಂತಾಗಲಿ. ರಥದೇವಿ ಕಮಲಗಂಧೆ. ರಥದೇವಿ ರಥದೇವಿ ಕಮಲಗಂಧೆ. ಎಲ್ಲ ಸಾರತೆ ಹೋಗದೆ ಇಲ್ಲಿರುವ ರತಿ ಎಂಬ ರತ್ನವನ್ನು ನೋಡಿದೆಯಲ್ಲ ಸಾರತೆ. ನೋಡಿದನು ದೇವ. ಸೃಷ್ಟಿಕರ್ತನಾದ ಬ್ರಹ್ಮನು ಈ ವನಿತಾಮಣಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹಾ ಅದು ಎಷ್ಟು ಕಷ್ಟಪಟ್ಟಿರುವನು ಏನೋ. ಹಾ ಸಾರತೆ ಹೋಗದೆ ಇವಳ ಮುಖವನ್ನು ದೃಷ್ಟಿ ಇಟ್ಟು ನೋಡು, ಹಾ ಹಿಮ್ಮುಖವಾಗಿರುವುದು. ಹಾ ಸಾರತೆ ಹೋಗದೆ ಅಲ್ಲ ಕಿಂ ಕುಂತಲಂ ಕಿಂ ದಾಂತಲಂ ಕಿಂ ಮಕರಂ ಕಿಂ ನಾಶಿಕಂ ಕಿಂ ಧರ್ಮಂ. ಹಾ ಸಾರತೆ ಹೋಗದೆ ತಾತ್ಪರ್ಯವೇನೆಂದರೆ ಅದೇನು ದೇವ. ಏನು ಮುಂಗುರುಳು, ಏನು ಕಣ್ಣುಪ್ಪೋ, ಏನು ನಾಚಿಕವೋ, ಏನು ಕುಡಿಯೋ, ಏನು ಅಲ್ಲಗಳ ಹಾ ಹೋಗದೆ ಸಾರಥಿ ಹೋಗದೆ
ಮುಡುಪುಗಳೆಂಬ ಸಮುದ್ರದ ತಲೆಗಳಿಗೆ ಹಾ ಮುಂಗಾರುಗಳೆಂಬ ಬ್ರಹ್ಮವು ನೇತ್ರವೆಂಬ ಕಮಲದ ಮೇಲೆ ಕುಳಿತಂತೆ. ಹಾ ಆ ಭಾರತೀಯ ಹೋಗದೆ ಈಕೆಯ ಎಡಬಲದಲ್ಲಿ ಹಾ ಮುಂಗುಂಗುರು ಕೂದಲು ಎಡಬಲದಲ್ಲಿ ಚಲಿಸಾಡುತ್ತಾ ಎಷ್ಟು ಸೌಂದರ್ಯಮಯವಾಗಿ ಆ ಭಾರತಿ ಹೋಗದೆ ಈಕೆಯಲ್ಲಿ ಮತ್ತೊಂದು ಚಮತ್ಕಾರವನ್ನು ನೋಡಿದೆ. ಅದೇನು ದೇವ ಅದೇನೆಂದರೆ ಅದೇನು ದೇವ ಈ ಸುಂದರಾಗಿಯ ತುಟಿ ಬಣ್ಣವನ್ನು ನೋಡಿ ತೊಂಡೆಯನ್ನು ನಾಚಿಕೊಂಡು ಊರೊಳಗೆ ಇದ್ದು ಮೋರಿಯನ್ನು ತೋರಿಸಲಾದ ಹಾ ಭಾರತಿ ಹೋಗದೆ ಈಕೆಯ ಕುತ್ತಿಗೆ ತ್ರಿವಳಿಯನ್ನು ನೋಡಿ ಎದುರಿಗೆ ನಿಲ್ಲಲಾರದೆ ಹಾ ಶಂಕವು ನಾಚಿಕೆಯಿಂದ ಸಮುದ್ರವನ್ನು ಸೇರಿತು. ಹಾ ಈ ಕಲಿಕಾಕಲಿ ಚಾಂಗಿಯ ಕುಂಭ ಕುಚೋತೆಯನ್ನು ನೋಡಿಯಲ್ಲ ಸಾರದೆ ನೋಡಿದನು ದೇವ ಆ ಸಾರತೆ ಹೋಗದೆ ಇದಕ್ಕೆಂದು ಶ್ಲೋಕ ಹೇಳುವನು. ಅದೇನು ದೇವ ಅರಸಿ ಜನಕ ಸಂಭಾಷಣೆ ತೂ ರಚಕ ಜನವರ್ತ ಕಲಹಂ ಹಾ ಲಂಬ ಕುಚಶ್ರೀ ಆಲಿಂಗನಿತ್ತು ಲಿಂಬ ಕುಚಶ್ರೀ ಪಾದತಾಣ ಉತ್ತಮಂ. ಹಾ ಆ ಸಾರಥಿ ಹೋಗದೆ ಇದರ ತಾತ್ಪರ್ಯವೇನೆಂದರೆ ಅದೇನು ದೇವ ರಸಿಕತೆ ಇಲ್ಲದವರ ಕೂಡ ಮಾತನಾಡುವುದಕ್ಕಿಂತ ಹಾ ರಸಿಕತೆ ಇದ್ದದನ್ನು ಮಾಡುವುದು. ಹಾ ತನ್ನ ಕೈಗೆ ಮೀರಿದ ಕುಚಗಳುಳ್ಳ ಹಾ. ಸ್ತ್ರೀಯರ ಆಲಿಂಗನ ಮಾಡುವುದಕ್ಕಿಂತ ನಿಂಬೆ ಹಣ್ಣಿನಂತೆ ಕುಚಗಳುಳ್ಳ ಸ್ತ್ರೀಯರ ಪಾದದಿಂದ ಬಚ್ಚಿಕೊಳ್ಳುವುದು ಲೇಸೆಂದು ಶಾಸ್ತ್ರ ಇರುವುದು. ಹಾ ಆ ಭಾರತೆ ಹೋಗದೆ ಅದರಂತೆ ಈ ಕೋಮಲಾಂಗಿಯ ಕುಚದೇಹಗಳು ನಿಂಬೆ ಹಣ್ಣಿನಂತೆ ಎಷ್ಟು ಮೋಸಗೊಳ್ಳುವುದು ನೋಡಿ ನೋಡಿದನು ದೇವ ಭಾರತೆ ಹೋಗದೆ ನೀನು ಸ್ವಲ್ಪ ಹತ್ತ ನಿಲ್ಲು. ಹಾ ಈಕೆಯನ್ನು ಸ್ವಲ್ಪ ವಿಚಾರಿಸಿ ನೋಡುವೆನು. ಹಾ ಎಲೆ ಸುಂದರಿ ನಿನ್ನ ಪ್ರೀತಿಯ ಸುಂದರನು ಬಂದಿರುವೆ. ಒಂದು ಮಾತನಾಡು. ಮಾತನಾಡದೆ ಮೌನವಾಗಿ ಏತಕ್ಕೆ ಕುಳಿತಿರುವೆ? ಈ ಸಾಧನೆ ಹೋಗದೆ ಇವಳನ್ನು ಎಷ್ಟು ನಾನು ಮಾತನಾಡಿಸಿದ್ರು ಮಾತನಾಡದೆ ಮೌನವಾಗಿರುವಳಲ್ಲ. ಹಾ ಎಲ್ಲ ಸಾರದೆ ಹೋಗದೆ ಇವಳ ಮಾಧ್ಯಮವನ್ನು ನಿರೀಕ್ಷಿಸಿ ನೋಡು. ಹಾ ಇದನ್ನು ನೋಡಿ ಸಿಂಹವು ನಾಚಿಕೆ ಸೇರಿತು. ಹಾ ಎಲ್ಲ ಸಾರದೆ ಹೋಗದೆ ಬಾಳೆ ದಿಂಡಿನಂತಿರುವ ಇವಳ ತೊಡೆಯನ್ನು ನೋಡಿ ಹಾ ನಾನು ಎಲ್ಲ ಸಾರದೆ ಹೋಗದೆ ಇನ್ನು ಸ್ವಲ್ಪ ವಿಚಾರಿಸಿ ನೋಡಿ ನಾನು ಇನ್ನು ಸ್ವಲ್ಪ ದೂರ ನಿಲ್ಲುವಂತರಾದ. ಹಾ ಎಲೆ ಹೆಣ್ಣೆ ಗಜ ನಿಂಬೆ ಹಣ್ಣೆ ಸುಳಿದ ಬಾಳೆ ಹಣ್ಣೆ ಬಂದಿರುವೆ. ನಾನೇ ನಿನ್ನ ಪಟ್ಟದ ಗಂಡನು ಏನು ಸುಖ ಪರಿಸ್ಥಿತಿ ಅದೇ ರಾಣಿ ಪಣಿವೆ ಸುಖವಾಗಿ ಇಕೋ ಇಡೀ ಎನ್ನ ರಾಜ್ಯದ ಪಟ್ಟದ ಪಣಿವೆ ಅದು ರಾಜವದನೆ ಮತ್ತೆ ಗಜ ಗಾಂಧಿಗೆ ಲಾವಣ್ಯ ರಸ ಆಗಿದೆ. ಗೊತ್ತಿದ್ದೆ ಎನ್ನ ಕೂಡ ಮಾತನಾಡು ಮೌನವನ್ನು ಬಿಡು ಅರಿಸವನ್ನು ಪಡು ಕಾಣಿಸ್ತಾಡು. ಸುಂದರಿ ಪರಿಪರಿಯಿಂದ ಚರಣಾಗತನಾಗಿ ಬೇಡುತ್ತೇನೆ. ಯತನವನ್ನು ಬಿಟ್ಟು ಸಂತೋಷವನ್ನು ಪಟ್ಟು ಎನ್ನೋಳು ಮೋಹವನ್ನಿತ್ತು ಎನ್ನ ಹಿಂದೆ ಬಾ. ಇಲ್ಲವೇ ಕರ ಬಿಡುವೆಯಾದ ಇವನ ಸುಂದರಿ ಇನ್ನು ಮೇಲೆ ನನ್ನ ದಂಬರಿ ಏತಕ್ಕೆ ಹಿಡಿದುಕೊಂಡಿರುವೆ? ನಿನ್ನನ್ನು ಲಗ್ನ ಮಾಡಿಕೊಳ್ಳುವುದಕ್ಕಾಗಿ ನಾನಾಗಬೇಕಲ್ಲ. ನಾನಾಗುವನು ಸುಂದರಿ. ನಾನಾಗೋದಿಲ್ಲ. ನೀನು ಆಗದಿದ್ರೆ ಬಿಡುವರು ಯಾರು ಸುಂದರಿ? ಕರವನ್ನು ಬಿಡು. ಬಿಡುವುದಿಲ್ಲ ಸುಂದರಿ. ಬಿಡು. ಬಿಡುವುದಿಲ್ಲ. ಅಹೋ ಜನನಿ, ಎಂತಹ ತಮ್ಮನ ಹುಟ್ಟಿರುವ ನಮ್ಮ ನಿನಗೆ ತಾಯಿಗಂತೂ ಗೊತ್ತಿಲ್ಲ. ಜನನಿ ಮಗಳೇ, ಈ ನಿನ್ನ ದುಷ್ಟ ತಮ್ಮನಿಗೆ ತಿಳಿವಳಿಕೆ ಹೇಳಿ ನನ್ನ ಕರವನ್ನ ಬಿಡಿಸು.
ತಮ್ಮನೆ ಅಕ್ಕಯ್ಯ ಮಗಳ ಕರವನ್ನು ಬಿಡು. ಇದಕ್ಕೆ ಬಿಡಬೇಕು ಅಕ್ಕಯ್ಯ. ಹಿಂಗೆ ಹೇಳಿದ್ರೆ ಬಿಡುದಿಲ್ಲ, ಕೇಳುದಿಲ್ಲ. ಮೊದಲು ನಮ್ಮ ತಮ್ಮನನ್ನು ಪ್ರೀತಿಯಿಂದ ಮಾತಾಡಿ ಕೇಳುತ್ತೇನೆ. ತಮ್ಮನೆ ಬಿಟ್ಟು ಬಿಡು ಅವಳ ಕರವನ್ನು. ಇವಳ ಕರವನ್ನು ಬಿಡು. ಬಿಡುವುದಿಲ್ಲ ಅಕ್ಕಯ್ಯ. ಅದು ಯಾತಕ್ಕೆ ಬಿಡುವುದಿಲ್ಲ? ಅವಳನ್ನು ಲಗ್ನ ಮಾಡಿಕೊಳ್ಳುವುದಕ್ಕಾಗಿ ಬಿಡುವ ಅಕ್ಕಯ್ಯ. ನೀನು ಆಗ್ತೇನೆ ಅಂದ್ರೆ ಅವಳು ಆಗೋದಿಲ್ಲ ಅಂತ ಹೇಳ್ತಾರೆ. ನೀನು ಮೊದಲು ಮಾತು ಕೊಟ್ಟಿರುವಲ್ಲ ಅಕ್ಕಯ್ಯ. ನಾನು ಮಾತು ಕೊಟ್ಟಿದ್ದಾಗ ಅವ್ಳು ಚಿಕ್ಕವಳಾಗಿದ್ದಳು, ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ನಿನಗೆ ಬೇಕಿರ್ಬೇಕಂದ್ರೆ ಅವಳಿಗೆ ಬೇಕಿರ್ಬೇಕಲ್ಲ. ನಾನು ಮನಸ್ಸು ಬರುವಂತೆ ಮಾಡುವ ಅಕ್ಕಯ್ಯ. ಜನನಿ ಮೊದಲು ಕರವನ್ನ ಬಿಡಿಸು, ಆಮೇಲೆ ಮಾತನಾಡು. ತಮ್ಮನೆ ಅಮ್ಮಯ್ಯ ಮೊದಲು ಅವಳು ಕಳವನ್ನು ಬಿಡು, ಆಮೇಲೆ ನಂತರ ಇಬ್ಬರು ಮಾತನಾಡ. ಮಗಳನ್ನು ಕೊಡುತ್ತೇನೆ ಅಂದ್ರೆ ಬಿಡ್ತೇನೆ ಅಕ್ಕಯ್ಯ. ಮೊದಲು ಬಿಡು, ಆಮೇಲೆ ಮಾತನಾಡುತ್ತೇನೆ. ತಮ್ಮನೆ ಅಗೋ ಅಕ್ಕಯ್ಯ. ತಮ್ಮನೆ ಆಹೋ ಅಕ್ಕಯ್ಯ. ಇವಳನ್ನು ಕರುಬಿಡಿದು ಎಳೆದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಅಕ್ಕಯ್ಯ? ನಿನಗೆ ಸೆರೆಗೊಡ್ಡು ಕರಮುಗಿದು ಬೇಡಿಕೊಳ್ಳನು. ಈ ರತೆಯನ್ನು ಬಿಟ್ಟು ಬಿಡು ಅನಜ, ನಿನಗೆ ಬರುವುದು ಪುಣ್ಯವು. ಆಹೋ ಅಕ್ಕ, ತಮ್ಮನೆ ಅಕ್ಕರೆಯಿಂದ ಚಿಕ್ಕ ಬೋರಿಯನ್ನು ಬಿಡು ಎಂದು ಕತ್ತಲತಿಲ್ಲ. ಮಾತುಗಳನ್ನು ಎಷ್ಟು ಮಾತನ್ನು ಹೇಳಬೇಡ. ನೀನು ನಿನ್ನ ಅಂತಃಪುರಕ್ಕೆ ನಡಿ ಕಮಲನ್ನು ಮಾಡುವವರಿ ಈ ಬಾಲೆಯನ್ನು ಬಿಟ್ಟು ಹೋಗುತ್ತೇನೆ ಬರೀ. ತಮ್ಮನೆ ಅವು ಅಕ್ಕಯ್ಯ, ಅವಳನ್ನು ಬಿಟ್ಟು ಬಿಡು. ಸಹಜವಾಗಿ ಬಿಡುವುದಿಲ್ಲ ಅಕ್ಕಯ್ಯ. ಅವಳಿಗೆ ನಿನ್ನ ಮೇಲೆ ಮನಸ್ಸಿಲ್ಲ. ನನಗಿರುವುದು ಅಕ್ಕಯ್ಯ. ಅವಳ ಮನಸ್ಸಿಲ್ಲ, ಮನಮಂತನ ಮೇಲೆ ಇರುವುದು. ಮನಸ್ಸು ಬರುವಂತೆ ಮಾಡುವುದು ಅಕ್ಕಯ್ಯ. ಒಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು. ಯಾತಕ್ಕೆ ವಹಿಸಬಾರದು ಅಕ್ಕಯ್ಯ? ಅವಳ ಮನಸ್ಸು ಮನಮಂತನ ಮೇಲೆ ಇರೋದಂತ ಹೇಳಿದೆಯಲ್ಲ. ನನ್ನ ಮನಸ್ಸು ಅವಳ ಮೇಗಿರುವುದು ಅಕ್ಕಯ್ಯ. ನಿನ್ನ ಮನಸ್ಸು ಅವಳಿಗಿರಬೇಕಲ್ಲ. ನನಗಿರುವುದಲ್ಲ ಅಕ್ಕಯ್ಯ. ಎರಡು ಕೈ ಸೇರಿದ್ರೆ ಅದು ಚಪ್ಪಳೆ ಆಗುವುದು. ಸಂಸಾರ ಮಾಡುವುದು ಅವಳು ಅಥವಾ ನಾನು ಅಕ್ಕಯ್ಯ. ಅವಳಿಗೆ ಇಷ್ಟವಿದ್ರೆ ಸಂಸಾರ ಸುಖವಾಗಿ ಸಾಗುವುದು. ನಾನು ಸುಖವಾಗಿ ನೋಡಿಕೊಳ್ಳುವುದು ಅಕ್ಕಯ್ಯ. ನೀನು ಸುಖವಾಗಿ ನೋಡ್ತಾ ಅವನಿಗೆ ನಂಬಿಕೆ ಇರಬೇಕಲ್ಲ ನಿನ್ನ ಮೇಲೆ. ಮನಸ್ಸು ಬರುವಂತೆ ಮಾಡುವುದು ಅಕ್ಕಯ್ಯ. ಎಲ್ಲ ದುರ್ಮಾರ್ಗನೆ, ಎಲೆ ದುರ್ಮಾರ್ಗ, ಎಲ್ಲ ಪಾಪಾತ್ಮನೆ, ಎಲೆ ಪಾಪಾತ್ಮಳೆ. ನೀನ್ ಎಂಥವ್ರು ಹುಟ್ಟು ಬಿಟ್ಟೆ ನನಗೆ. ಈಗ ಎಂತವಳು ಹುಟ್ಟಿ ಬಿಟ್ಟಿ ನನ್ನ ಅಕ್ಕಯ್ಯಾಗಿ. ಗಿಡದ ಮೇಲಿನ ಹಣ್ಣು ಹೇಳಲಾರ ಬಾಯಾಗಿದರೆ ತಮ್ಮನೆ ಏನಂದು ಹೇಳಿದೆ? ಗಿಡದ ಮೇಲಿನ ಹಣ್ಣನ್ನು ಬಯಸಿದರೆ ಅದು ಫಲವು ದೊರೆಯುವುದೆಂದು ಹೇಳಿದೆ. ಅಕ್ಕಯ್ಯ ತಮ್ಮನೆ ಆಕ್ರತೆ ತಮ್ಮನೆ ಪೊಕ್ಕಿಬಿಗೆ ಬಂದ ಹಣ್ಣನ್ನು ಗಿಳಿ ಕುಕ್ಕಿದಂತೆ ಪ್ರಾಯಕ್ಕೆ ಬಂದ ಸ್ತ್ರೀಯರ ಪುರುಷರನ್ನು ಮೋಹಿಸಿದಂತೆ
ನಿನ್ನ ಮಗಳ ಯೌವನ ರೂಪವನ್ನು ನೋಡಿ ಬಯಸಿ ಬಂದಿರು ಅಕ್ಕಯ್ಯ. ತಮ್ಮನೆ ಅಹೋ ಅಗ್ರಜ, ಹಣ್ಣು ಮಾಗಿದಾಗ ಮಾತ್ರ ರುಚಿಯಾಗಿರುವುದು. ಆಗಿರುವುದಲ್ಲ ಅಕ್ಕಯ್ಯ. ಅದನ್ನು ಹರಿದುಕೊಂಡು ತಿಂದರೆ ಅದು ಕೈಯಾಗಿರುವುದು. ಏತಕ್ಕೆ ಆಗುವುದಕ್ಕಯ್ಯ? ಅಕ್ಕನ ಮಗಳನ್ನು ಲೆಕ್ಕವಿಲ್ಲದೆ ಅಂದುಕೊಂಡು ತಿನ್ನುವುದಕ್ಕಯ್ಯ. ತಮ್ಮನೆ ಅಹೋ ಅಗ್ರಜ, ಈ ನಿನ್ನ ಹಠವನ್ನು ಬಿಟ್ಟು ಬಿಡು. ಸಹಜವಾಗಿ ಬಿಡುವುದಿಲ್ಲ ಅಕ್ಕಯ್ಯ. ಅಕ್ಕಯ್ಯನ ಮಾತನ್ನು ಕೇಳಬೇಕಾ? ಸಹಜವಾಗಿ ಕೇಳುವುದಿಲ್ಲ ಅಕ್ಕಯ್ಯ. ನೀನು ಚಿಕ್ಕವನಲ್ಲವೇ? ನೀನು ದೊಡ್ಡವಲ್ಲವೇನ ಅಕ್ಕಯ್ಯ? ನಾನು ದೊಡ್ಡವಳಾದ ಮೇಲೆ ಚಿಕ್ಕವನ ಮಾತು ಕೇಳಬೇಕಲ್ಲವೇ? ಚಿಕ್ಕವನ ಮಾತು ಅಕ್ಕಯ್ಯ ಕೇಳಬೇಕಲ್ಲ ಅಕ್ಕಯ್ಯ. ಗಿಡದ ಮೇಲಿನ ಹಣ್ಣು ಎರಳಲು ಬಾಯಾಗಿದರೆ ಫಲವದನೆಯುವುದೇ ಆಹೋ ಅಕ್ಕಯ್ಯ, ಗಿಡದ ಮೇಲಿನ ಹಣ್ಣನ್ನು ಬಯಸಿದರೆ ಅದು ಎಂದಿಗೂ ಫಲವು ದೊರೆಯುವುದೇ? ನನ್ನ ಹೆಣ್ಣ ಕಾಂತನ ಹತ್ತಿಸಿದ ದುಃಖವೇ ಅತಿಯಾಗಿ ಹೋಗಿರೋದು. ಈ ರೀತಿ ಮತ್ತೆ ಮಗಳನ್ನು ಕಾಡೋದು ಸರಿಯಲ್ಲ. ಅರೆದಾಗ್ಲನಿ ಧೀಮಣಿ. ಮಾತಿಗೆ ರೀತಿ ತಪ್ಪಿದ ಮಾತುಗಳಲ್ಲಿ ಯಾತಕ್ಕೆ ಮಾತನಾಡುವೆ? ಇಂಥ ಮಾತನೇನು ತಮ್ಮನೆ? ಇಂಥ ಮಾತುಗಳನ್ನಾಡಿದ ನಿನ್ನ ಮರ್ಯಾದೆ ನೋಡಿದೆ ನಿನ್ನನ್ನು ಕುತ್ತಿಗೆಡದಾಗ್ತಾ ಹೋಗುವನ ಬಹು ಎಚ್ಚರದಿಂದ ಮಾತಾಡ ಕಮಲನ ಮನೋಹರಿ ಈ ಮನೆಯನ್ನು ಬಿಡುವುದು ಬರೀ. ಎಲ್ಲೋ ದುರ್ಮಾರ್ಗನೆ, ಎಲ್ಲೋ ಪಾಪಾತ್ಮನೆ, ಪಾಪಾತ್ಮಳೆ, ಎಲ್ಲ ಬಂಡನೆ, ಎಲೆ ಬಂಡೆ, ಎಲ್ಲ ಭ್ರಷ್ಟನೆ, ಎಲ್ಲ ದುರ್ಮಾರ್ಗನೆ. ದುರ್ಮಾರ್ಗಳೆ, ಸುಮ್ಮನೆ ಅಕ್ಕಯ್ಯನ ಮಾತನ್ನು ಕೇಳು. ಸುಮ್ಮನೆ ಸಂಬಂಧದ ಮಾತನ್ನು ಕೇಳು. ಅದೆಂದಿಗೂ ಸಾಧ್ಯವಿಲ್ಲ. ಎಂದಿಗೆ ಸಾಧ್ಯವಿಲ್ಲ. ಈ ರೀತಿ ಹಠ ಮಾಡೋದು ಸರಿಯಲ್ಲ. ನಾನೇನು ಬೇರೆಯನ್ನ ವಹಿಸಲಿಕ್ಕೆ ಬಂದಿಲ್ಲವಲ್ಲ. ಅಕ್ಕನ ಮಗಳಲ್ಲಿ ಲೆಕ್ಕ ಮೇಲೆ ಜನರನ್ನೇ ಎಳೆದುಕೊಂಡು ಹೋಗಿ ಲೆಕ್ಕವನ್ನು ಮಾಡಿಕೊಳ್ಳುವರು. ಅಕ್ಕಳ ಒಳಗದ ಅಭಿಮಾನ ನಿನಗಿರಬಹುದು, ಆದ್ರೆ ಅವಳಿಗಿಲ್ಲವಲ್ಲ. ನನಗಿರುವುದಲ್ಲ ಅಕ್ಕಯ್ಯ. ತಮ್ಮನೆ ಅಹೋ ಅಗ್ರಜೆ, ಇದೇ ನಿನ್ನ ಹಠವೇ? ನನ್ನ ಆಟವು ಅಕ್ಕಯ್ಯ. ಹರಿಸುತ್ತ ಮಾತ ನಾನು ಎಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನಿನಗೆ ಅಂತ ಕಾರಣ ಹುಟ್ಟಲ್ಲವಲ್ಲ. ಸಹಜವಾಗಿ ಹುಟ್ಟುವುದಲ್ಲ ಅಕ್ಕಯ್ಯ. ಆ ಶ್ರೀ ಅಂಬರೀಷನು ನಿನ್ನ ನಾಶ ಮಾಡುವನು. ಆಸೆ ಮಾಡಿದರೆ ಚಿಂತಿಲ್ಲ. ನಿನ್ನ ಮಗಳನ್ನು ಒಯ್ಯುವುದೇ ಬಿಡುವುದಿಲ್ಲ ಅಕ್ಕಯ್ಯ. ನನ್ನ ಮಗಳ ಮನಸ್ಸನ್ನು ವಹಿಸಿದ್ರೆ ನಿನಗೆ ಕೇಳು ಬರುವುದು. ಕೇಡು ಬಂದರೆ ಚಿಂತಿಲ್ಲ. ಇವಳನ್ನು ಬಿಟ್ಟು ಹೋಗುವುದಿಲ್ಲ ಅಕ್ಕಯ್ಯ. ಅವಳ ಮನಸ್ಸೆಲ್ಲ ಮನಮತನ ಮೇಲೆ ಇರುವುದು. ನನ್ನ ಮನಸ್ಸೆಲ್ಲ ಅವಳ ಮೇಲೆ ಇರುವುದಲ್ಲ ಅಕ್ಕಯ್ಯ. ಸುಮ್ಮನೆ ಅವಳ ಆಸೆಯನ್ನು ಬಿಟ್ಟು ಬಿಡು ಬೆಷ್ಟ. ತೂ ಪರಮ ಪಾಪಿಷ್ಟ. ಹಾಗೆ ಬುದ್ಧಿ ಸುಮ್ಮನೆಳಾದ ದಡ್ಡ ಮುಂದೆ ಬುದ್ಧಿ ಇಲ್ಲದೆ ಮತಾಂತರನ್ನು ಕಲಿಸಿ ಸದ್ದು ಮಾಡಿದ ಮುದ್ದು ಮುಖ್ಯವಾದ ಸಂಭ್ರಮದಿಂದ ಕಲಿಸಿ ಅಂಗವನ್ನು ಏರಿಸಲಿಕ್ಕೆ ಸಹಾಯ ಮಾಡಿದೆಯಲ್ಲ ಕಮಲನ ಮನೋಹರಿ. ಈ ಮಾಲೆಯನ್ನು ಬಿಡುವುದು ಬರೀ. ಮಾವನಾದ ಕೌಂಡಿಕನೇ, ಸುಂದರಿ, ನನ್ನ ಹೆತ್ತ ತಾಯಿಯದ ನಿನ್ನ ಅಕ್ಕಯ್ಯರಲ್ಲಿ ಎಷ್ಟು ಬುದ್ಧಿ ಮಾತು ಹೇಳಿದರೂ ಕೇಳಲಿಲ್ಲವಲ್ಲ. ದ್ರೌಪದಿ ಸುಂದರಿ, ನಿನಗೇತಕ್ಕೆ ಇಂತಹ ದುಷ್ಟ ಬುದ್ಧಿ? ನಿನ್ನ ಮೇಲೆ ಇಷ್ಟ ಇರುವುದು ಸುಂದರಿ. ಅದಕ್ಕಾಗಿ ನೀನು ಎಷ್ಟೇ ಕೂಗಾಡಿ ಅರಚಾಡಿ ಎಗರಾಡಿದರೂ ನಾನು ಸಿಗುವುದಿಲ್ಲ. ನೀನು ಬಿಡುವುದಲ್ಲ. ನಾನು ನಿನ್ನನ್ನು ಒತ್ತುಕೊಂಡು ಹೋಗುವುದು ಸುಂದರಿ. ಒತ್ತುಕೊಂಡು ಹೋಗಿ ಸಂಸಾರ ಸಾಗಿಸುವುದು ಸಾಧ್ಯವೇನು? ಮಾಡುವನು ಸುಂದರಿ. ನಾನು ಒಪ್ಪಿದರೆ ಮಾಡುವೆಯೋ ಹಾಗೆ ಮಾಡುವೆ? ನೀನು ಒಪ್ಪದಿದ್ದರೂ ಮಾಡುವನು ಸುಂದರಿ. ಹಾಗಾದ್ರೆ ಹೇಳುವೆನು ಕೇಳು. ನೀನು ಚೆನ್ನಾಗಿ ಹೇಳು. ದ್ರೌಪದಿ,
ಕೌಂಡಿಕನೇ, ಎಲೇ ರತಿ, ಈಗಾಗಲೇ ಎನ್ನ ತಂದೆಯನ್ನು ಹತಿಸಿದ ಬಾಧವೇ ನನಗೆ ಹೆಚ್ಚಾಗಿದೆ. ತಂದೆಯನ್ನು ಕಳೆದುಕೊಂಡು ದುಃಖದಲ್ಲಿರುವ ನನಗೆ ಕರವನ್ನು ಬಿಡಿದು ಎನ್ನ ಪಾಣಿಗ್ರಹಣ ಮಾಡಿಕೊ ಎಂದು ಬೇಡಿಕೊಳ್ಳುತ್ತಿರುವೆಯಲ್ಲ. ಸಹಜವಾಗಿ ಬೇಡುವುದು ಸುಂದರಿ. ಅಹೋ ಮಾವ, ಎಲೇ ಸುಂದರಿ, ನೀನ್ ಎಷ್ಟೇ ಕೇಳಿದರೂ ಮನ್ಮಥನನ್ನು ಬಿಟ್ಟು ಮತ್ತಾರನ್ನು ಲಗ್ನವಾಗುವುದಿಲ್ಲ. ಕಂಡೆಯ ಕೌಂಡಿಕನೇ, ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ಹಾ, ನನಗೆ ನೀನೇ ಗತಿ, ನಿನಗೆ ನಾನೇ ಜೊತೆ. ಪಿತನನ್ನು ಹತಿಸಿದನಂತ ಮನುಷ್ಯನ ವ್ಯತೆಯನ್ನು ಬಿಡುತ್ತಾತೆ. ನಿನಗೇನು ಕಡಿಮೆ ಆಗಿರುವುದು ಹೇಳು. ನಿನಗೆ ಬೇಕಾಗದ ದೇವಲೋಕದಿಂದ ಕಾಮಧೇನು, ಕಲ್ಪವೃಕ್ಷ, ಐರಾವತ ಮೊದಲಾದ ವಸ್ತುಗಳನ್ನು ತಂದು ನಿನ್ನ ಪಾದದಿಂದ ಕೇಳುತ್ತೇನೆ. ಏ ಮನೋಹರೇ, ಮನೋಹರ ಎಂದು ಕರೆಯಬೇಡ, ಏ ಸುಂದರಿ, ಕರೆಯಬೇಡ. ಏ ಸುಂದರಿ, ನೋಡು ನೋಡು, ಏತಕ್ಕೆ ಕರೆಯಬಾರದು ಸುಂದರಿ? ಏತಕ್ಕೆ ಕರೆಯುವೆ? ಸೊಸೆಯನ್ನು ಕರಿಬೇಡ ಸುಂದರಿ. ನನ್ನನ್ನೇನು ತಾಳಿ ಕಟ್ಟಿದ ಹೆಂಡತಿ ಎಂದುಕೊಂಡಿರುವೇನು? ಸುಂದರಿ ನನಗೆ ಬೇಕಾಗಿಲ್ಲವಲ್ಲ. ಅರ್ಥವಲ್ಲ ಸುಂದರಿ. ಮನ್ಮಥನ ಮೇಲೆ ನನಗೆ ಪ್ರೇಮವಿರುವುದು. ನನಗೆ ನಿನ್ನ ಮೇಲೆ ಪ್ರೇಮ ಇರುವುದು. ನಾನು ಮದುವೆಯಾಗಲು ಸಾಧ್ಯವಿಲ್ಲ. ಸುಮ್ಮನೆ ನನ್ನ ಆಸೆಯನ್ನು ಬಿಡು. ಏ ಸುಂದರಿ, ಇದು ಅಲ್ಲದೆ ಹಾ ಬ್ರಹ್ಮ ವಿಷ್ಣು ರುದ್ರಾದಿಗಳ ಸಹಿತ ಎನ್ನ ಕೈವಸಲಿಲ್ಲವರು ನಾಡೆ. ಹಾ, ನಾನೇನು ಸಾಮಾನ್ಯ ಬಲಡನೆಂದು ತಿಳಿಯಬೇಡ. ಎನ್ನಂತ ಜಗದೇಕ ವೀರನಾದ ಗಂಡನು ಬೇಕಾದರೆ ನೀನು ಮಾಡಿದ ಪುಣ್ಯ ಹೆಚ್ಚಿರಬಹುದು ಕಾಂತೆ. ತಿಳಿಯದೆ ಯಾತಕ್ಕೆ ದುಃಖ ಪಡುತ್ತೆ? ಸಂತೋಷದಿಂದ ಬಂದು ಎನ್ನ ಸಿಂಹಾಸನಕ್ಕೆ ಯೋಗ್ಯರಾಗಿ ಸೌಖ್ಯದಿಂದ ಇರುವಂತೆ ಭಾರತಿ. ಎನ್ನ ಮಾತನು ಕೇಳಿ ನೀನು ಎನ್ನ ಕರವನ್ನು ಅಹೋ ಮಾವನಾದ ಕೌಂಡಿಕನೇ, ಎಲೇ ಸುಂದರಿ, ನನ್ನ ಮಾತನ್ನ ಮೀರಿ ನನ್ನನ್ನು ವರ್ಣಿಸುವುದಲ್ಲದೆ ಎನ್ನ ಕರವನ್ನು ಪಿಡಿದು ಎಳೆವಿಯ. ಸಹಜವಾಗಿ ಹೇಳಿದರು ಸುಂದರಿ. ಈ ನಿನ್ನ ದುಷ್ಟ ಬುದ್ಧಿಯನ್ನು ನಾನು ಎಂದಿಗೂ ಮೆಚ್ಚಲಾರೆನು. ಮೆಚ್ಚದಿದ್ದರೆ ನನಗೇನು ಚಿಂತೆ ಸುಂದರಿ? ಸುಮ್ಮನೆ ಹಠ ಮಾಡದೆ ನನ್ನ ಆಸೆಯನ್ನು ಬಿಟ್ಟು, ನನ್ನ ಮೇಲಿರುವ ಪಂಚವನ್ನು ಬಿಟ್ಟು, ನನ್ನ ಕರವನ್ನು ಬಿಟ್ಟು ಇಲ್ಲಿ ಹೊರಡು ಹೋಗುವಂತಾಗುವ ಅಣ್ಣ ಸುಗುಣ ಲಾವಣ್ಯ. ಏ ನಾರಿ, ಏ ನಾರಿ, ಜಾರಿ, ಚೋರಿ, ಹೆಕ್ಕೋಚಿತ ಎಂಬ ಧರ್ಮದ ಭಯವನ್ನು ಹೇಳಿದರ ನನಗೆ ಎದುರಿಗೆ ಹುಟ್ಟುವುದನೇ ಮುಖವೇ. ಈ ಕ್ಷಣಾರ್ಥದ ತ್ರಿಲೋಕವನ್ನು ನುಂಗಿ ನೀರು ಕುಡಿಯುವ ವಿಕ್ರಮ ಕಡುಪರಕ್ರಮನಿಗೆ ಅಂತ ಭ್ರಷ್ಟ ಎಂಬ ಧರ್ಮನು ಯಾವ ಲಕ್ಕದೋಜನ. ಎಲೇ ನಾರೇ, ಹೇಳುವೆನು ಒಂದೇ ಒಂದು ಸಾರಿ. ಅಹಾ ಹರಮ ಮನ್ನ ತೋಳ್ ನೀರಿಟ್ಟ ಮೋಹನ್ ಬರೀ. ಏ ಸುಂದರೇ, ಸುಂದರಿ ಎಂದು ಕರೆಯಬೇಡ. ಆ ಪಾಪಗಳು ಬಂದು ಎನ್ನನ್ನು ಏನು ಮಾಡುವುದಿಲ್ಲ. ನಿನ್ನ ನೀತಿ ವಚನವನ್ನು ಬಿಟ್ಟು ಅತಿ ಪ್ರೀತಿಯಿಂದ ತಟ್ಟನೆಯನ್ನ ಪಟ್ಟಣದ ಹಾದಿಯ ಮಿಡಿರತ್ತೆ. ನಿನಗೆ ನಾನೇ ಗತಿ. ನಿನಗೆಲ್ಲ ದುಷ್ಟ ಬುದ್ಧಿ ಇರುವುದು. ಬೇಡ ಬೇಡ ಎಂದರೆ ಅದೇ ಕೆಲಸ ಮಾಡುವೆಯಲ್ಲ. ಬೇಕಾಗಿರುವುದಲ್ಲ ಸುಂದರೇ? ಏನು ಬೇಕಾಗಿರುವುದು? ನೀನು ಬೇಕಾಗಿರುವ ಸುಂದರ. ನನಗೆ ಮನ್ಮಥನ ಬೇಕು. ನನಗೆ ಬೇಕಾಗಿರುವಲ್ಲ ಸುಂದರ. ಅವನೇ ನನ್ನ ಗಂಡ. ನನ್ನ ಹೆಂಡತಿಯ ರತಿ. ಬಿಡು ಕೈ, ಬಿಡುವುದಿಲ್ಲ ಸುಂದರಿ. ಬಿಡು ಕೈ. ಬಿಡುವುದಿಲ್ಲ ಸುಂದರಿ. ಗಿಡದ ಮೇಲಿರೋ ಹಣ್ಣನ್ನು ನೋಡಿ ಹೆಳವ ಎಂದು ಬಯಸಿದಂತೆ ಬಯಸಬೇಡ
ಒತ್ತುಕೊಂಡು ಹೋದರೆ ಸಿಗುವ ಹೆಣ್ಣಲ್ಲ ಈ ಹೆಣ್ಣು. ನೋಡುವನು ಸುಂದರಿ, ಸಾಮಾನ್ಯ ಹೆಣ್ಣಲ್ಲ. ನಾನು ಸಾಮಾನ್ಯದವನೇ ಸುಂದರಿ. ನೀನು ಸಾಮಾನ್ಯನಲ್ಲ, ನೋಡಿದ್ರೆ ಗೊತ್ತಾಗೋದು. ಮತ್ತೆ ಅದಕ್ಕಾಗಿ ಒತ್ತುಕೊಳ್ಳು, ಸುಮ್ಮನೆ ತಾಳಿಯನ್ನು ಕಟ್ಟಿಸಿಕೊಂಡು ಎಲ್ಲೋ ದುಷ್ಟ, ಎಲೆ ದುಷ್ಟಳ, ಎಲ್ಲೋ ಭ್ರಷ್ಟ, ಎಲೆ ಭ್ರಷ್ಟಳ, ದುರ್ಮಾರ್ಗ, ದುರ್ಮಾರ್ಗಳ, ನೀಚ, ಈಚಳ, ಅಧಮ. ಅದಮಳೆ. ನಾನು ಅಂದಿದ್ದೆ, ನೀನು ಅನ್ನಬೇಡ. ಏತಕ್ಕೆ ಅನ್ನಬಾರದು? ಏತಕ್ಕೆನ್ನುವೆ? ನೀರೇತಕ್ಕೆ ಬಹುದು? ಬೇರೆ ಏನಾದ್ರೂ ಹೇಳು. ಬೇರೆ ಏನಾದ್ರೂ ನನ್ನನ್ನು ಗಂಡ ಎಂದು ಕರಿ. ಏತಕ್ಕೆ ಕರಿಬೇಕು? ಹೌದು ಸುಂದರಿ, ಮನ್ಮತ ನನ್ನ ಗಂಡ. ನನ್ನ ಹೆಂಡತಿಯ ರತಿ ಎಂದು ನಾನು ಹೇಳುವನಲ್ಲ ಸುಂದರಿ. ಮನ್ಮಥ ನನ್ನ ಗಂಡ. ನಾನು ಹೇಳುವನಲ್ಲ ಸುಂದರಿ, ಮನ್ಮತ ನನ್ನ ಗಂಡ. ನನ್ನ ಹೆಂಡತಿಯ ರತಿ ಎಂದು ಮನ್ಮತ ನನ್ನ ಗಂಡ. ಇದೇ ಮಾತು ಪದೇ ಪದೇ ಹೇಳಬಾರದು ಸುಂದರಿ. ನ್ಯಾಯವೇನೋ ಸುರುಳ ನಿನಗೆ ನಿನ್ನಯ ನಡತೆ, ಕಂಡು ಕಂಡು ನನ್ನದೇನೋ ಪಗಲಿ ಬರುವರೆ, ಪಗಲಿ ಬರುವರೆ. ಗಿಡದ ಮೇಲಿರುವ ಹಣ್ಣನ್ನು ನೋಡಿ ಹೆಳವ ಬಯಸಿದಂತೆ, ಹಾ, ಸೇದೋ ಬಾವಿಯಲ್ಲಿರುವ ನೀರನ್ನು ನೋಡಿ ಶುನಕವು ಆಸೆ ಪಟ್ಟಂತೆ, ಹಾ, ನೀನು ಎನ್ನ ಮೇಲೆ ಆಸೆ ಪಡಬೇಡ ಮೂರ್ಖ, ಮಾರಬೇಡ ನನ್ನೋಳ್ ಮತ್ತೆ 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 ತರ್ಕ. ಹತ್ತರ ಮಗಳನ್ನು ಲೆಕ್ಕವಿಲ್ಲದೆ ಹೊತ್ತುಕೊಂಡು ಹೋಗಿ ಲೆಕ್ಕವನ್ನು ಮಾಡಿಕೊಳ್ಳುವರು ಸುಂದರಿ. ಮಾಡಿಕೊಳ್ಳುವೆ. ಹೌದು ಸುಂದರಿ, ಎಷ್ಟು ಹೇಳಿದರೂ ಅಡ್ಡ ಮಾಡುವೆಯಲ್ಲ. ಹೌದು ಸುಂದರಿ. ಯಾವ ಗಳಿಗೆಯಲ್ಲಿ ಎತ್ತಿರಬೇಕು ನಿನ್ನ ತಾಯಿ? ನಿನ್ನ ಯಾವ ಗಲಿಯಲ್ಲಿ ಎತ್ತಿರಬೇಕು ನಮ್ಮ ಅಕ್ಕ ಹೇಳು. ಅಮ್ಮ ಜನನಿ, ಬಳಿ ಬಳಿಯಲ್ಲ ಈ ಸಾರಥಿ. ಹೋಗದೆ ಇವಳು ಆಡುವ ಮಾತುಗಳನ್ನು ಕೇಳಿದೆಯಾ? ಕೇಳಿದನು ದೇವ. ಎಲ್ಲವನ್ನು ಬಿಟ್ಟು ಹೆಕ್ಕೋಚಿತ ದನ ಕಾಯುವ ಬಲ್ಲಲ ಮಗನ ಸುದ್ದಿಯನ್ನು ಕಳಿ ಕಡಿಮೆ ಸುದ್ದಿ ಮಾಡಿ ಅರ್ಥವಾಗಿ ಒಂದೇ ಒಂದು ಸಾರಿ ಆ ಹಗಮ ಮನ್ಮತ್ತು ಮರಿ ಬೆದರಿದ ಚಿಗಿರಿಯ ಮರಿಯಂತೆ ಆಗದಿರು ಗಾಬರಿ ಸುಂದರಿ ತಮ್ಮ ಕಂಡರೆ